ಏನಂತಾರೆ ಕಲ್ಲು ತಗೊಂಡಿದ್ದೆ ಕಿಲೋಮೀಟರ್ ಇಷ್ಟು ಕಲ್ಲು ತಗೊಂಡು ಅವಕ್ಕೇನಂತಾರೆ ನನಗಾದ್ರು ಬರಗಿಲ್ಲ. ಕಲ್ಲು ಏನಂತಾರೆ ಮೈಲುಗಲ್ಲು. ಮೈಲುಗಲ್ಲು ಹಾಕಿರ್ತಾರೆ ನೋಡ್ರಿ. ಅವಾಗ ಏನ್ ಮಾಡಿದ ಕಾಲೇಜ್ ಕ್ರಾಸ್ ಹಾಕೊಂಡು ಹೋಗುವುದು ಬೇಜಾರಾಯ್ತು. ಬೇಜಾರಾದ ಸಂದರ್ಭ ಏನ್ ಮಾಡೋದು, ಕಾಲೇಜ್ ಹೋಗ್ಲಿಕ್ಕೆ ಬಸ್ ಬರಲಿಲ್ಲ ಅಂತ ಹೇಳಿ ಅವ ಏನ್ ಮಾಡಿದ, ತನ್ನ ಭಾವನೆಯಲ್ಲಿ ತನ್ನ ಕಲ್ಪನೆಯಲ್ಲಿ ಒಂದು ಹುಡುಗಿದ್ಲು. ಆ ಹುಡುಗಿ ಚಿತ್ರ ತೆಗೆದ ಹೋಗು ತೆಗದ ಚಿತ್ರ ಎಲ್ಲ ತೆಗೆದ್ರಿ ಬಸ್ ಬಂತು ಹೋಗ್ಬಿಟ್ಟ. ಮಾತಾಡುವ ಅಲ್ಲಿ ಯಾವಾಗ ಎಲ್ಲರೂ ಹುಡುಗಿಪಟ್ಟಿದ್ದ ಅವನು ಕ್ರಾಸ್ ಹೋಗಬೇಕಲ್ಲ ತನಿಗೆ. ಅವ ಏನ್ ಮಾಡಿದ, ಅವನ ಬಸ್ಸಿಗೆ ಹೋಗ್ಬೇಕಲ್ಲ, ಅವನ ಯಪ್ಪ ಕಲ್ಲಾಗ ದೇವಿ ಉದ್ಭವ ಆಗ್ಯಾಳ ಅಂತೇಳಿ ಅವ ಏನ್ ಮಾಡಿ ಎಲ್ಲ ಹೋಗ್ತಿದ್ದಲ್ರಿ. ಅರ್ಶನ ಹಚ್ಚಿದ, ಕುಂಕುಮ ಹಚ್ಚಿದ, ಒಂದೆರಡು ಉದ್ರ ಕಡ್ಡಿ ಬೆಳಿಗ್ಗೆ ಇಟ್ಟ ಹೋದ್ರಿ. ಎಲ್ಲ ಬಸ್ ಬಂತ ಹತ್ತಿದ್ರಿ ಸೌದತ್ತಿಗೆ. ಆಮೇಲೆ ಮೂರನೇ ವ್ಯಕ್ತಿ ಇಳಿಯಬೇಕ್ರಲ್ಲೇ, ಅದು ಒಂದು ಸರ್ಕಲ್, ಇಳಿದು ಹತ್ತುದಿರ್ತದ. ಹಾಗೆ ಮೂರನೇ ವ್ಯಕ್ತಿ ಬಂದ, ವ್ಯಾಪಾರಿ ಬಂದ ಮುಂದೆ ಅವನು ವ್ಯಾಪಾರ ಹೋಗ್ಬೇಕಾಗಿತ್ತು. ಅಪ್ಪ ಈ ರೋಡಿನಲ್ಲಿ ದೇವಿ ಉದ್ಭವ ಆಗ್ಯಾಳ, ಎಲ್ಲ ಉದ್ಭವ ಆಗ್ಯಾಳ ಅಂತ ತಿಳ್ಕೊಂಡು ಅವನು ಏನ್ ಮಾಡಿದೀನ್ರಿ, ಹೇಳ್ಕೊಂಡು ಹರಕಿ ಬತ್ತ, ನೋಡಮ್ಮ ನನ್ನ ವ್ಯಾಪಾರ, ನಾವು ವ್ಯಾಪಾರಕ್ಕೆ ಹೋಗ್ತಾ ಇದ್ದೀನಿ, ಆ ವ್ಯಾಪಾರ ಬಹಳಷ್ಟು ನನ್ಗೆ ಲಾಭ ಆತಂದ್ರ ನೀನು ಗುಡಿ ಕಟ್ಟಿಸ್ತೀನಿ ಅಂತ ಹೇಳಿ ಅದಕ್ಕೆ ಹರಕಿ ಹೊತ್ತು ಅವನು ಹೋದನ್ರಿ. ಅವ್ನು ಬಹಳ ಪ್ರತಿ ದಿನಗಳ ಆಗ್ತಕ್ಕಂಥ ಲಾಭ ಅವತ್ತು ಹೆಚ್ಚಾದಾಗ ಏನ್ ಮಾಡಿದೀನ್ರಿ, ಬಂದ ಒಂದ್ ತಿಂಗಳ ಮೇಲೆ ಬಂದು ಒಂದ್ ಗುಡಿ ಕಟ್ಟೇ ಬಿಟ್ಟಿನ್ರಿ. ಅವ್ರು ನೋಡಿನ ಪಕ್ಕ ಅಂದ್ರೆ ನಮ್ಗೆ ಹತ್ತಿರ ಕಟ್ಟೆ ಬಿಟ್ಟು ಅಲ್ಲಿ ಒಂದು ದೇವಿ ಉದ್ಬೋಳಲ್ಲ, ಎಲ್ಲಮ್ಮ ದೇವಿ, ಎಲ್ಲಮ್ಮ ಗುಡಿ ತಯಾರಾತ್ರಿ. ಹೀಗೆ ನಮ್ಮ ಭಾರತ ದೇಶದಲ್ಲಿ ಮೂಢನಂಬಿಕೆಯ ಮೂಲಕವಾಗಿ 33 ಕೋಟಿ ದೇವಸ್ಥಾನಗಳು ನಿರ್ಮಾಣ ಆದವು ಅನ್ನೋದನ್ನ ಇಲ್ಲಿ ತಿಳ್ಕೋಬೇಕು. ಇಲ್ಲಿ ಮತ್ತೆ ಮುಂದೆ ಬರ್ತದ. ಅದಕ್ಕೆ ಇಲ್ಲಿ ದೇವರು ನಮ್ಮ ಪ್ರಕಾರ, ನನ್ನ ಪ್ರಕಾರ ಆಗಲಿ ಮಹಾದೇವಿ ಪ್ರಕಾರ ಆಗಲಿ, ಕೆಲವರು ಸಿದ್ಧಾಂತದ ಆ ದೇವರ ಆ ಸ್ವರೂಪವನ್ನ, ದೇವರಂದ್ರೆ ಏನು, ದೇವರ ಸ್ವರೂಪ, ದೇವರ ಅಸ್ತಿತ್ವ ಸಂಪೂರ್ಣವಾಗಿ ದೇವರ ಬಗ್ಗೆ ತಿಳ್ಕೊಂಡವರ ಪ್ರಕಾರ ದೇವ್ರ ಯಾರೇ ನಿರಾಕಾರ, ನಿರ್ಗುಣ, ನಿರ್ವಿಕಲ್ಪನಾಗಿರ್ತಾನ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಹಾಗೆ ಇಲ್ಲಿ ಸರ್ವಜ್ಞ ಕವಿನು ಕೂಡ ಹೇಳ್ತಾನೆ, ಏನಂತ, ಆಗಿಲ್ಲ ಹೋಗಿಲ್ಲ ಮೇಗಿಲ್ಲ ಕೆಳಗಿಲ್ಲ ತಪ್ಪು ತಡೆಗಳಿಲ್ಲ, ಲಿಂಗಕ್ಕೆ ದೇಗುಲವಿಲ್ಲ ಸರ್ವಜ್ಞ. ನೋಡ್ರಿ ಎಷ್ಟು ಚೆನ್ನಾಗಿ ಆ ಸರ್ವಜ್ಞ ಕವಿ ದೇವರ ಒಂದು ಸ್ವರೂಪವನ್ನ ಎಷ್ಟು ಚೆನ್ನಾಗಿ ಹೇಳಂದ್ರೆ, ಆಗಿಲ್ಲ ಅಂದ್ರ ಉತ್ಪತ್ತಿ ಆಗಿಲ್ಲ, ದೇವರು ಉತ್ಪತ್ತಿ ಆಗಿಲ್ಲ ಅಂದ್ರ ದೇವರು ಹುಟ್ಟಿಲ್ಲ. ಹೋಗಿಲ್ಲ ಅಂದ್ರೆ ನಾಶವಾಗಿಲ್ಲ, ದೇವರು ಹುಟ್ಟಿಲ್ಲ, ಅವನು ನಾಶವಾಗಲ್ಲ. ಮೇಗಿಲ್ಲ ಕೆಳಗಿಲ್ಲ, ಎಲ್ಲಿ ಇಲ್ಲ. ಆಮೇಲೆ ತಪ್ಪು ತಡೆಗಳಿಲ್ಲ, ದೇವರಿಗೆ ಏನಾದ್ರು ತಪ್ಪು ತಡೆಗಳು ಇರ್ತವೇನ್ರಿ? ನಮ್ಮಂತಹ ನರ ಮನುಷ್ಯರು ನಾವು ತಪ್ಪು ಮಾಡ್ತೇವೆ, ಏನೇನೋ ನಾವು ಈ ಸಮಾಜದಲ್ಲಿ ಏನೇನೋ ಮಾಡ್ತಾರೆ. ಅದಕ್ಕೆ ಆ ದೇವರಿಗೆ ತಪ್ಪು ತಡೆಗಳಿಲ್ಲ, ನಾಮ ಇಲ್ಲ, ರೂಪ ಇಲ್ಲ, ಜಾತಿ ಇಲ್ಲ, ಕಳಂಕ ಇಲ್ಲ. ಅಂತದಕ್ಕ ಏನ್ ಬೇಕ್ರಿ, ನಾವು ದೇವರು ಅನ್ನೋದನ್ನ ಇಲ್ಲಿ ತಿಳ್ಕೋಬೇಕು. ಅದಕ್ಕೆ ಲಿಂಗಕ್ಕೆ ದೇಗುಲವಿಲ್ಲ ಸರ್ವಜ್ಞ. ಇದು ನಿರಾಕಾರ ಸ್ವರೂಪದಲ್ಲಿರ್ತಕ್ಕಂತಹ ದೇವರ ಅಸ್ತಿತ್ವ ಯಾವ ರೀತಿಯಾಗಿ ಇದೆ ಅನ್ನುವಂತಹ ವಿಚಾರವನ್ನ ಇಲ್ಲಿ ಸರ್ವಜ್ಞ ಕವಿ ಹೇಳ್ತಾನೆ. ಅದಕ್ಕೆ ಇಲ್ಲಿ ಮತ್ತ ನಿಮ್ಮ ಪ್ರಕಾರ ಅದಕ್ಕೆ ಹೇಳ್ತಾರ, ಕಲ್ಲು ದೇವರು. ಒಂದ್ ಕಡೆ ಇಲ್ಲಿ ಶರಣರು ಬಸವಣ್ಣವರು ಹೇಳ್ತಾರ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡುವ ದೇವರು ದೇವರಲ್ಲ, ಸೇತು ಬಂದ ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಮೊದಲಾದ ಅಷ್ಟ ಪುಣ್ಯ ತೀರ್ಥಗಳು ಪುಣ್ಯಕ್ಷೇತ್ರಗಳಲ್ಲಿಯ ದೇವರು ದೇವರೆಲ್ಲ, ತನ್ನ ಅಳಿದವನೇ ತಾನೇ ದೇವ ಎಂದು ತಿಳಿದರೆ ತಾನೇ ದೇವ ಅನ್ನುವ ಕೂಡಲ ಸಂಗಮ ದೇವ. ಅದಕ್ಕೆ ಕಲ್ಲು ದೇವರು ದೇವರಲ್ಲ. ಈ ಕಲ್ಲು ದೇವರಾದ ಅದು ದೇವರಲ್ಲ. ಅಲ್ಲಿ ಆ ಪರಮಾತ್ಮ ಒಂದು ಕೊಡುಗೆ. ಬೆಟ್ಟದಲ್ಲಿ ಇರ್ತಾವ ಕಲ್ಲುಗಳು, ಅದನ್ನು ತಂದು ಶಿಲ್ಪಿ ಮೂಲಕವಾಗಿ ಮೂರ್ತಿಯನ್ನು ಮಾಡಿದಾಗ ಅದನ್ನ ಅನುಷ್ಠಾನ, ಅದನ್ನ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಮಂತ್ರದ ಆ ದೈವತ್ವ ಕಳೆಯನ್ನು ತುಂಬಿದಾಗ
ಆ ದೇವರು ಏನ್ ಮಾಡ್ತದ್ರಿ, ಪೂಜೆಗೊಳ್ತದ. ಅದಕ್ಕೆ ಇಲ್ಲಿ ಕಲ್ಲು ದೇವರು ದೇವರಲ್ಲ, ಆ ದೇವರು ಕೊಟ್ಟಂತ ಒಂದು ಕೊಡುಗೆ ಅಷ್ಟೇ. ಮಣ್ಣು ದೇವರು ದೇವರಲ್ಲ, ಮಣ್ಣು ಪೂಜೆ ಮಾಡ್ತಾರೆ. ಮುಂದೆ ನೋಡ್ರಿ ಗಣಪತಿ ಗಣೇಶ ಚತುರ್ಥಿ ಬರ್ತದ, ಅದು ದೇವರೇ. ನಮ್ಮ ಪ್ರಕಾರ ದೇವರಲ್ಲ ಅದು. ಮತ್ತೆ ದೇವರ ಕೈ ಮಾಡ್ಬೇಕಲ್ಲ, ಅದನ್ನ ಎಷ್ಟು ಅಲಂಕಾರ ಮಾಡಿ ಆ 5 ದಿನ ಕುಂದ್ರಿಸಿ ಕಡುಬು ಹುಗ್ಗಿ ಮಾಡಿ ನೈವೇದ್ಯ ತೋರಿ 1ನೇ ದಿನ ನೀರಾಗ ಹೋಗಿ ಬಿಡ್ತೀವಿ. ದೇವ್ರು ನೀರಾಗ ಒಯ್ಬೇಕ್ಯಾ? ನಿರಾಕಾರ ದೇವರಿದ್ರೆ ಸಕಾರ ರೂಪದಲ್ಲಿ ಆ ದೇವರು ದೇವರಲ್ಲ. ಮಣ್ಣು ದೇವರು ದೇವರಲ್ಲ, ನಾ ಹೇಳ್ತಾ ಇಲ್ಲ, ಬಸವಣ್ಣವ್ರು ಹೇಳ್ತಾರೆ ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ. ಈಗ ಕೆಲವು ಮಂದಿ ಆ ಮರಗಳನ್ನ ಪೂಜೆ ಮಾಡ್ತಾರೆ. ಬತ್ತುವ ಜಲವ ಒಣಗುವ ಮರವ ಸುತ್ತಿದವು ಎಲ್ಲ ಸುತ್ತಾರೆ, ಮಕ್ಕಳಲ್ಲಿ ಸುತ್ತಾರೆ, ಇನ್ನೇನು ಸುತ್ತಾರೆ, ಆಲದ ಮರ ಅರಳಿ ಮರ ಸುತ್ತಿದ್ದ ಅದೇನು ಕೊಡ್ತದನ ಮಕ್ಕಳಿದವರು ಆಲದ ಮರ ಸುತ್ತಾರೆ, ಗಿಡ ಕೊಡ್ತೈತೆ ಮಕ್ಕಳನ್ನ ಕೊಡಂಗಿಲ್ಲ. ಆದ್ರೆ ಇಲ್ಲಿ ಎಷ್ಟು ಮೂಢಾಚಾರ ಇದೆ ಮನುಷ್ಯನಲ್ಲಿ, ಅಜ್ಞಾನ ಐತಿ ಅನ್ನೋದನ್ನ ಇಲ್ಲಿ ಬಸವಣ್ಣವರು 12ನೇ ಶತಮಾನದಲ್ಲಿ ಏಕದೇವ ಉಪಾಸನೆಯನ್ನ ಅವರು ಕಂಡಿಡಿದ್ರು. ಯಾವುದು ಇಷ್ಟಲಿಂಗ ಸ್ವರೂಪದಲ್ಲಿ. ಅದಕ್ಕೆ ಮರ ದೇವರು ದೇವರಲ್ಲ. ಹಾಗಾಗಿ ದೇವರಾದ್ರೆ ನಾವು ಅಡಿಗೆ ಮಾಡಬಾರ್ದನ, ಕಟ್ಟಿಗೆ ತಗೊಂಡು ಕಡಿತೀವಿ, ಅದನ್ನ ನಾವು ಅಗ್ನಿಯ ರೂಪದಲ್ಲಿ ತರ್ತೇವೆ. ಅದಕ್ಕೆ ಮರ ದೇವರು ದೇವರಲ್ಲ. ಪಂಚಲೋಹಗಳು ನೋಡ್ರಿ, ತಾಮ್ರ, ಹಿತ್ತಾಳಿ, ಆ ಕಂಚು, ಈ ಮಾಡುವ ದೇವರು ದೇವರಲ್ಲ. ಯಾವ ದೇವರಲ್ಲ? ಸೇತು ಬಂದು ರಾಮೇಶ್ವರ, ಗೋಕರ್ಣ ನೋಡ್ರಿ, ಎಲ್ಲ ಕಡೆನೂ ಕೂಡ ಅವು ದೇವರಲ್ಲ. ಆದರೆ ಅಲ್ಲಿ ಶಕ್ತಿ ಪೀಠ ಇರ್ತದಷ್ಟ. ಕಾಶಿಲಾಗಲಿ, ರಾಮೇಶ್ವರನಾಗಲಿ, ಶ್ರೀಶೈಲ ಎಲ್ಲ ಕಡೆನೂ ಕೂಡ ಒಂದು ಶಕ್ತಿ ಇರ್ತದ ವಿನಃ ಅದೇ ದೇವರಲ್ಲ. ದೇವರಲ್ಲ ಹುಟ್ಟು ಸಾವಿಲ್ಲ, ದೇವರಿಗೆ ಜನನ ಮರಣ ಇಲ್ಲ. ಅದಕ್ಕ ಈ ಇರ್ತಕ್ಕಂಥ ಪುಣ್ಯಕ್ಷೇತ್ರಗಳು ಅವು ದೇವರು ದೇವರಲ್ಲ. ತನ್ನ ಅರಿದವನೇ ತಾನೇ ದೇವ. ನೋಡಿ ಎಷ್ಟು ಮುಖ್ಯವಾಗಿ ಹೇಳ್ತಾರೆ, ನನ್ಮಗು ನಾವು ಅರ್ಕೋಬೇಕ್ರಿ. ಈ ಮೂಢಾಚಾರದೊಳಗ ಇಷ್ಟು ದೇವ್ರ ಕುಂದ್ರಿಸಿ ಪೂಜೆ ಮಾಡುವಂಥದ್ದು ಅರ್ಥ ಇಲ್ಲ ಅನ್ನುವಂತ ವಿಚಾರವನ್ನ ಇಲ್ಲಿ ಬಸವಣ್ಣವರು ಹೇಳ್ತಾರೆ. ತನ್ನ ಅರಿದವನೇ ತಾನೇ ದೇವ. ಏಕಂದ್ರು ಅನ್ನೋದೇನು ತಿಳ್ಕೋಬೇಕು, ತನ್ನನ್ನು ಅರ್ಕೋಬೇಕು. ಪ್ರತಿಯೊಬ್ಬರ ಶರೀರದಲ್ಲಿ ಹಾಕೊಂತಿಲ್ಲ, ಅಸಲ್ಕೊಂಡು ತಿಳ್ಕೊಳಂಗಿಲ್ಲ. ಎಲ್ಲೆಲ್ಲ ಹೋಗ್ತೇವೆ, ಆ ದೇವಸ್ಥಾನಕ್ಕೆ ಹೋಗಿ ಒಳ್ಳೇದಂತಂದು ಅಲ್ಲಿ ಹೋಗುದು, ಅಲ್ಲಿ ಹಕ್ಕಿ ಹೋಗುದು, ಹೀಗೆ ಹಿಂಗ ಜನ ಏನ್ ಮಾಡ್ತಾರೆ, ಮೂಢಾಚಾರ ಆಚರಣೆಗಳನ್ನ, ಮೂಢಾಚಾರ ಭಕ್ತಿಗಳನ್ನ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕ ಅಂತ ದೇವರು ದೇವರಲ್ಲ. ನೀವು ಪ್ರಶ್ನೆ ಮಾಡ್ಬೋದು, ಈ ಶ್ರೀಶೈಲ ಚೆನ್ನಮಲ್ಲಿಕಾರ್ಜುನ ಅಲ್ಲಿ ದೇವ್ರದನನ್ರಿ? ದೇವರು ಅಲ್ಲೇ ಇಲ್ಲ, ಅವೆಲ್ಲ ಕಡೆನೂ ಅದನ. ಅವ ಹುಲ್ಲು ಕಡ್ಡಿಯಲ್ಲಿ ಎಲ್ಲ ಕಡೆ ತುಂಬಿಕೊಂಡಾನ. ಆದ್ರೆ ಒಂದು ಶಕ್ತಿ ಇದೆ ಅಷ್ಟೇ, ಅದೊಂದು ದೈವ ಶಕ್ತಿ ಇದೆ. ಅದಕ್ಕೆ ಶಕ್ತಿ ಪೀಠಗಳಂತಿರ್ತಾವ. ಆ ಶಕ್ತಿ ಪೀಠಗಳಿಗೆ ಹೋಗಿ ನಾವು ದರ್ಶನ ಮಾಡಿದ್ರೆ ಅವರ ಅನುಗ್ರಹ ಸಿಗುತ್ತದೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಆದರೆ ತನ್ನ ಅರ್ಕೋಬೇಕು ಎಲ್ಲ. ಅದಕ್ಕೆ ನಿಂಬಂತ ವಿಷಯ, ಒಬ್ಬರ ಮನವನ್ನಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದರೆ ಏನು ಫಲ? ಯಾ ಗಂಗೆಗೆ ಹೋರಿ, ಕಾಶಿಗೆ ಹೋರಿ, ರಾಮೇಶ್ವರ ಹೋರಿ, ಅಲ್ಲಿ ತನ್ನ ಅರ್ಕೋಬೇಕು ಅನ್ನುವಂತ ವಿಚಾರವನ್ನ ಇಲ್ಲಿ ನಾವು ತಿಳ್ಕೋಬೇಕು. ಈಗ ದೇವರ ಬಗ್ಗೆ ಒಂದು ತತ್ವದ ಪದವನ್ನ ಇಲ್ಲಿ ಮಹಾದೇವ ಶರಣರು ಹೇಳ್ತಾರೆ. ತಾನಿಲ್ಲದೆ ದೇವರು, ಬೇರೆ ದೇವರನ್ನು ನಾವು ಅರಿಸದೆ ತನ್ನನ್ನು ತಾನು ಅರಿತುಕೋಬೇಕು. ಅದಕ್ಕೆ ಹೇಳ್ತಾರ ಅಹಂ ಬ್ರಹ್ಮಾಸ್ಮಿ, ಅದು ನಾನು ಇದ್ದೇನೆ. ಆ ಪರಮಾತ್ಮನ ಸ್ವರೂಪವೇ ನಾನಿದ್ದೇನೆ ಅನ್ನುವಂಥದ್ದನ್ನ ಇಲ್ಲಿ ತತ್ವ ಬೋಧನೆಯನ್ನ ಇಲ್ಲಿ ಶಿವಯೋಗಿಗಳು ಹೇಳ್ತಾರೆ. ಅದು ನಾನಿದ್ದೇನೆ, ಆ ಪರಮಾತ್ಮನ ಸ್ವರೂಪ ನಾನಿದ್ದೇನೆ. ಅದಕ್ಕೆ ಹೇಳ್ತಾರ ತನ್ನ ತಾನರಿದರೆ ತಾನೇ ದೇವ ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಉದಾಹರಣೆಗೆ ಇಲ್ಲಿ ನೋಡ್ರಿ, ಕೆಲವು ಮಂದಿ ಹೇಳ್ತಾರೆ ದೇವನೊಬ್ಬ ನಾಮ ಹಲವು. ಹೀಗೆ ಈ ದೇವನೊಬ್ಬ ನಾಮ ಹಲವು ಹೆಂಗೆ ರೂಢಿಯಲ್ಲಿ ಬಂತಂದ್ರೆ, ಒಂದು ಸಂದರ್ಭ ಬರ್ತದೆ. ಸಂದರ್ಭ ಬಂದಾಗ ಅಕ್ಬರ್ ಬಾದಶಾ ಬೀರಬಲ್ಲನ್ನ ಕರೆದು ಒಂದು ಪ್ರಶ್ನೆಯನ್ನ ಮಾಡ್ತಾನೆ. ಬೀರಬಲ್ಲನೆ, ನಾವು ದೇವರಿಗೆ ಸ್ವಲ್ಪ ನನ್ನ ಕೆಳಗಾಗುತ್ತೆ, ಅಲ್ಲಿ ಪ್ರಶ್ನೆ ಮಾಡ್ತಾನ. ಯಾರೇ? ಅಕ್ಬರ್ ಬಾದಶಾ ಏನಂತಾರ, ಅಲ್ಲ ನಾವು ಇಸ್ಲಾಂ ಧರ್ಮೀಯರು, ನಾವು ಅಲ್ಲಾಹ್ ಒಬ್ಬನ್ನೇ ಪೂಜಿಸ್ತೇವೆ.
ಆ ಇಸ್ಲಾಂ ಧರ್ಮದ ಪ್ರಕಾರ ದೇವರು ಒಬ್ಬನೇ. ಅದಕ್ಕೆ ನಾವು ದೇವರು ಒಬ್ಬನೇ ಅಂತ ಹೇಳಿ ನಾವು ಅಲ್ಲನ್ನ ಪ್ರಾರ್ಥನೆ ಮಾಡ್ತೀವಿ. ಆಗ ಅಕ್ಬರ್ ಬಾದರ್ ಶಾ ಯಾರಿಗೆ ಹೇಳ್ತಾನ್ರಿ? ಬೀರಬಲ್ಲನಿಗೆ ಹೇಳ್ತಾನೆ. ಅವಾಗ ಕ್ರೈಸ್ತರು ಕ್ರಿಸ್ತನನ್ನು ಮಾತ್ರ ಪೂಜೆ ಮಾಡ್ತಾರೆ, ಬೌದ್ಧರು ಬುದ್ಧನನ್ನ ಪೂಜೆ ಮಾಡ್ತಾರೆ, ಆ ಜೈನರು ಮಹಾವೀರನನ್ನ ಪೂಜೆ ಮಾಡ್ತಾರ. ಆದ್ರೆ ನಿಮ್ಮ ಲಿಂಗಾಯತರು ಅಷ್ಟೊಂದು ದೇವರುಗಳನ್ನ ಪೂಜಿಸ್ತಾರಲ್ಲ, ಹೀಗೇಕೆ ಅಂತ ಹೇಳಿ ಅಕ್ಬರ್ ಬಾದರ್ ಶಾ ಬೀರಬಲ್ಲನಿಗೆ ಪ್ರಶ್ನೆ ಮಾಡ್ತಾರೆ. ಅರ್ಥ ಆಯ್ತಾ? ಅವಾಗ ಬೀರಬಲ್ಲ ಹೇಳ್ತಾನ, ಬೀರಬಲ್ಲ ಏನ್ ಹೇಳ್ತಾನ್ರಿ, ಒಂದು ಇದನ್ನ ತಗೋತಾನೆ, ಒಂದು ಬಟ್ಟೆಯನ್ನ ತಗೊಂಡು ಅದನ್ನೇನ್ ಮಾಡ್ತಾನೆ, ಒಬ್ಬ ಸೇವಕನನ್ನ ಕರೀತಾನೆ. ಸೇವಕನನ್ನ ಕರೆದು ಅದನ್ನ ಸ್ವಲ್ಪ ಮಡಿಚಿ ಆ ಸೇವಕನಿಗೆ ಪೇಟವನ್ನ ಸುತ್ತಾನೆ. ಆ ಬಟ್ಟೆ ತಲೆ ಮೇಲೆ ಆ ಪೇಟವನ್ನ ಹಾಕಿದಾಗ ಅದೇನಾಗ್ತೈತ್ರಿ? ಪಟಗ ಆಗ್ತದೆ ಅಥವಾ ಪೇಟ ಆಗ್ತದೆ. ಅದೇ ರೀತಿಯಾಗಿ ಆ ಬಟ್ಟೆಯನ್ನ ಚೌಕಾಗಿ ಮಡಿಚಿ ಉದ್ದಾಗಿ ಅದನ್ನ ಮಡಿಕೆ ಮಾಡಿ ಸೊಂಟಕ್ಕೆ ಸುತ್ತಿದಾಗ ಏನಾಗ್ತದ? ಟೋಪಿ ಆಗಲ್ಲ, ಸೊಂಟಕ್ಕೆ ಮಡಕ್ಕೆ ಏನಾಗ್ತದ? ಸೊಂಟ ಪಟ್ಟಿ ಆಗ್ತದ ಅಲ್ವಾ? ಹಾಗೆ ಅದ ಬಟ್ಟೆಯನ್ನ ಆ ಸಣ್ಣದ ಪಟ್ಟಿಯನ್ನ ಮಡಿಕೆಯನ್ನ ಬಿಚ್ಚಿ ಅದನ್ನ ನಡಕ್ ಸುತ್ತಕೊಂಡಾಗ ಏನಾಗ್ತದ? ಲುಂಗಿ ಆಗ್ತದ, ಧೋತರ ಆಗ್ತದ. ಹಾಗೆ ಆ ಅಕ್ಬರ್ ಬಾದರ್ ಶಾನಿಗೆ ಬೀರಬಲ್ಲ ಈಗ ಉತ್ತರ ಕೊಟ್ನ. ನೋಡಿರಿ, ಆ ಒಂದ ಬಟ್ಟೆ ಎಷ್ಟು ನಾಮಗಳನ್ನು ಪಡ್ಕೊಂಡು, ಹೆಸರು ಪಡ್ಕೊಂಡು, ಆಗ ಒಂದೇ ಬಟ್ಟೆ ಪೇಟ ಆಯ್ತು, ನಡಪಟ್ಟಿ ಆಯ್ತು, ಮತ್ತ ಲುಂಗಿ ಧೋತಿ ಆಯ್ತು. ಅದೇ ರೀತಿಯಾಗಿ ಮತ್ತೆ ಆ ಬೀರಬಲ್ಲ ಅಕ್ಬರ್ ಬಾದರ್ ಶಾನಿಗೆ ಪ್ರಶ್ನೆಗೆ ಏನೋ ಮತ್ತೊಂದು ಉತ್ತರವನ್ನ ಇಲ್ಲಿ ಕೊಡ್ತಾರೆ. ಏನಂದ್ರೆ, ಆಕಾಶದಲ್ಲಿದ್ದಾಗ ಆಕಾಶ ಎಲ್ಲರೂ ನೋಡಿರಲಿಲ್ಲ, ಏನಾಯ್ತು? ಆಕಾಶದಲ್ಲಿ ಏನದವ? ಮೋಡ ಐತಿ, ಇಲ್ಲ ಚುಕ್ಕೆಗಳದವ, ಚಂದ್ರ ಸೂರ್ಯ, ಅದು ಬೇರೆ. ಆಕಾಶದಲ್ಲಿ ಮೋಡ ಅಂತೀವಿಲ್ರಿ, ಆ ಮೋಡ ಕೆಳಗೆ ಬಿದ್ದಾಗ ಕೆಳಗೆ ಬಂದ್ರೆ ಏನಾಗ್ತದ್ರಿ? ಮೋಡ ಮಳೆ ಆಗ್ತದ. ಶಾಣೆ ಅಂದ್ರಿ, ಜಾಣ ಅಂದ್ರಿ. ಕೆಳಗೆ ಬಂದಾಗ ಏನಾಗ್ತದ? ಮಳೆ ಆಗ್ತದ. ಅದು ಹರಿದ್ರೆ ಏನಾಗ್ತದ? ನೀರಾಗ್ತದ, ಮತ್ತ ನದಿ ಆಗ್ತದ. ಈಗ ನೋಡ್ರಿ, ಎಲ್ಲ ಮಳೆಯ ನೀರು ಒಂದ ಸಾಗರಕ್ಕೆ ಸೇರಿದಾಗ ಸಮುದ್ರ ಆಗ್ತದ, ನದಿಗೆ ಸೇರಿದಾಗ ನದಿ ಆಗ್ತದ. ಅದೇ ರೀತಿಯಾಗಿ ಆ ನೀರು ಹೆಪ್ಪುಗಟ್ಟಿದಾಗ ಏನಾಗ್ತದ? ಗೊತ್ತಿಲ್ಲ, ಫ್ರಿಜ್ನಲ್ಲಿ ಅಲ್ಲಿ ಬ್ಯಾಸಗಿ ದಿನ ಬರ್ಫ್ ಆಗ್ತದ, ಹಿಮ ಆಗ್ತದ. ಆದ್ರ ಸ್ವರೂಪ ಒಂದೇ ಐತಿಲ್ರಿ, ಒಂದೇ ನೀರು ಮಳೆ ಆಗ್ತದ, ಆಮೇಲೆ ಬರ್ಫ್ ಆಗ್ತದ, ಆಮೇಲೆ ನೀರ್ ಆಗ್ತದ. ಎಷ್ಟು ಹೆಸರು ಪಡ್ಕೊಂಡವಲ್ಲ, ನೀರು ಒಂದೇ ಇದ್ರು ಕೂಡ ಹೆಸರುಗಳು ಬಹಳಷ್ಟು ಪಡ್ಕೊಂಡು. ಅದಕ್ಕೆ ಆ ಬೀರಬಲ್ಲ ಅಕ್ಬರ್ ಬಾದರ್ ಶಾಗೆ ಹೇಳ್ತಾನ, ಬಾದರ್ ಶಾರೇ, ಮಹಾಪ್ರಭು ದೇವರು ಒಬ್ಬನೇ, ಆದ ಆ ದೇವರಿಗೆ ನಾಮಗಳು ಹಲವು ಅನ್ನುವಂತಹ ವಿಚಾರವನ್ನ ಇಲ್ಲಿ ಆ ಬೀರಬಲ್ಲ ಅಕ್ಬರ್ ಬಾದರ್ ಶಾಗೆ ಕೇಳ್ತಾರೆ. ಅದಕ್ಕೆ ನಾವು ಮುಖ್ಯವಾಗಿ ದೇವರು ಒಬ್ಬನೇ ಅದಾಗಿಲ್ಲ. ನಿಮ್ ಪ್ರಕಾರ ಎಷ್ಟದವ್ರಿ ದೇವರುಗಳು? ಎಷ್ಟದವು? ನಮ್ಮ ಪ್ರಕಾರ ಒಬ್ಬನೇ ಅದಾನ ದೇವರು. ಅದಕ್ಕ ದೇವರು ಬಹಳ ಅವನು ನಿರಾಕಾರ ಆಗಿದ್ದಾನ. ಅದಕ್ಕೆ ಅವನಿಗೆ ದೇವರು ಒಬ್ಬನ ಆದ ಹಲವು ನಾಮಗಳು ಮತ್ತು ದೇವಸ್ಥಾನ ಅವನು ಬೇರೆ ಹೇಳ್ತೀವಿ. ಅದಕ್ಕೆ ಇಲ್ಲಿ ಹೇಳ್ತಾರ, ಇಬ್ಬರು ಮೂವರು ದೇವರೆಂದು ಉಬ್ಬಿಬ್ಬಿ ಮಾತನಾಡಬೇಡ, ದೇವನೊಬ್ಬನೇ ಕಾಣಿರೋ. ಇವರಿಬ್ಬರು ಉಂಟೆ, ಇಬ್ಬರೆಂಬುದು ಹುಸಿ ನೋಡ, ಕೂಡಲ ಸಂಗಮ ದೇವ ನಲ್ಲದೆಲ್ಲವೆಂದಿತ್ತು ವೇದ. ನೋಡಿ ಏನ್ ಹೇಳ್ತಾರ, ದೇವರೊಬ್ಬನೇ ಅದಾನ, ನಾಮಗಳು ಬೇರೆ ಅದಾವ, ರೂಪಗಳು ಬೇರೆ ಅದಾವ, ಬಣ್ಣಗಳು ಬೇರೆ ಅದಾವ. ಹೇಗ್ರಿ ಅಂದ್ರ ನೋಡ್ರಿ, ಒಂದೊಂದು ದೇವಸ್ಥಾನ ನೀವು ಎಲ್ಲಾ ಕಡೆ ಹೋಗಿ ಬಂದಿರಿ, ಪ್ರಯಾಣ ಮಾಡ್ರಿ, ಅದರ ಕರ್ಕೊಂಡು ಹೋಗಿ ಎಲ್ಲಾ ಕಡೆ ಒಂದೇ ತರದನ. ಮಲ್ಲಿಕಾರ್ಜುನ್ ಬೇರೆ ಅದಾನ, ಶ್ರೀ ಯಾರು ಪಾಂಡುರಂಗ ಬೇರೆ ಅದಾನ, ಅವನ ಬಟ್ಟಿನ ಬೇರೆ, ಅವನ ವೇಷಭೂಷಣನ ಬೇರೆ, ಅವನ ಪೂಜೆನೇ ಬೇರೆ, ಅವನ ಬಣ್ಣನ ಬೇರೆ. ಹೌದಿ? ಅದಕ್ಕ ಇಲ್ಲಿ ಏನ್ ಹೇಳ್ತಾರ, ದೇವರು ಒಬ್ಬನೇ. ನೀವು ಅಷ್ಟು ದೇವ್ರದವ್ರಿ, ಎಷ್ಟು ದೇವ್ರಂತ ನೀವು ಕಲ್ಪನೆ ಇದ್ರ ತಪ್ಪು ತಿಳ್ಕೊಬೇಡ್ರಿ. ದೇವರೊಬ್ಬನದ, ಅವನ ನಾಮಗಳು ಬಾಳದವ, ರೂಪಗಳು ಕೂಡ ಬಾಳದವನ್ನನ್ನ ಇಲ್ಲಿ ಬಸವಣ್ಣವರು ಹೇಳ್ತಾರೆ. ಇಬ್ಬರು ಮೂವರು ದೇವರೆಂದು ಉಬ್ಬಿಬ್ಬಿ ಮಾತನಾಡಬೇಡ. ಇದನ್ನ ಯಾಕೆ ಹೇಳಿದ್ರು? ನಮ್ ದೇವ್ರಾದ್ರದಲ್ರಿ, ನಮ್ ದೇವ್ರಿದಲ್ರಿ, ಎಲ್ಲಾ ದೇವ್ರು ಒಂದರಿ,
ಇಲ್ಲಿ ನಾವು ತಿಳ್ಕೋಬೇಕು. ಅಲ್ಲಿ ಹೇಳ್ತಾರ ದೇವನೊಬ್ಬರ ಕಾಣಿರೋ ಇಬ್ಬರೆಂಬುದು ಹುಸಿ. ನೋಡ್ರಿ, ಇಬ್ಬರದ ಅನ್ನೋದು ಬಹಳ ಸುಳ್ಳು ಅಂತ ಹೇಳ್ತಾರೆ. ಮತ್ ನಿಮ್ ಪ್ರಕಾರ ಸತ್ಯ ಐತೇನು? ನಿಮ್ ಪ್ರಕಾರ ಸತ್ಯ ಐತೆ ಸುಳ್ಳೈತೆ? ದೇವ್ರೊಬ್ಬರದನ ಏನು ಸಾವಿರದನ? ನಮ್ಮ ಪ್ರಕಾರ ದೇವರು ಒಬ್ಬನೇ. ಅದಕ್ಕೆ ಇಲ್ಲಿ ಹೇಳ್ತಾರೆ ಇಬ್ಬರೆಂಬುದು ಹುಸಿ ನೋಡ ಕೂಡಲ ಸಂಗಮ ದೇವ. ಅಲ್ಲಿ ಏನಾಗುತ್ತೆ? ಕೂಡಲ ಸಂಗಮ ದೇವನಲ್ಲದೆ, ನೋಡಿ, ಕೂಡಲ ಸಂಗಮ ದೇವನಲ್ಲದೆ ಇಲ್ಲ ಅಂದಿತ್ತು ವೇದ. ಆ ಪರಮಾತ್ಮ ಒಬ್ಬನೇ ಅನ್ನುವಂಥದ್ದನ್ನ ವೇದಗಳು ಕೂಡ ಹೇಳ್ತವೆ ಅನ್ನೋದನ್ನ ಇಲ್ಲಿ ಬಸವನವರು ಕೂಡ ದೇವರು ಒಬ್ಬನೇ ಅನ್ನೋದನ್ನ ಇಲ್ಲಿ ತಿಳ್ಕೋಬೇಕು. ಅದೇ ರೀತಿಯಾಗಿ ಸರ್ವಜ್ಞ ಕವಿ ಹೇಳ್ತಾನ ಒಬ್ಬನಲ್ಲದೆ ಜಗಕ್ಕೆ ಇಬ್ಬರುಂಟೆ. ಇಲ್ಲಿ ಪ್ರಶ್ನೆ ಮಾಡ್ತಾನ ಸರ್ವಜ್ಞ ಕವಿ, ಒಬ್ಬನಲ್ಲದೆ ಜಗಕ್ಕೆ ಇಬ್ಬರುಂಟೆ ಮರುಳೆ ಒಬ್ಬನೇ ಕರ್ತನೆಯೇ ಜಗಕ್ಕೆಲ್ಲ ಒಬ್ಬನೇ ದೇವ ಸರ್ವಜ್ಞ. ಅದಕ್ಕ ಆ ದೇವರು ಒಬ್ಬನ ಅದಾನ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಂಡ್ವಿ. ದೇವರು ಎಷ್ಟದಾವ್ರಿ ನಿಮ್ ಪ್ರಕಾರ? ದೇವರು ಒಬ್ಬನೇ, ನಾಮಗಳು ಹಲವು. ಅದಕ್ಕೆ ಅದೇ ರೀತಿಯಾಗಿ ಮಹಾದೇವಿ ತಾಯಿಯವರು ದಿನಾಲು ಬೆಳಿಗ್ಗೆದ್ದು ಏನ್ ಮಾಡ್ತಿದ್ರಿ? ಆ ಹೂವ ಪತ್ರಿಗಳನ್ನು ತರ್ಲಿಕ್ಕೆ ಹೋಗ್ತಿದ್ರು. ತರ್ಲಿಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ತೋಟದಲ್ಲಿ ನೋಡಿದ್ರಿ ನಿಸರ್ಗವನ್ನ. ಬಾಳೆ ತೋಟ, ನಿಂಬಿ ತೋಟ, ಕಿತ್ಲಿ ತೋಟ. ತೋಟದೆಲ್ಲ ಇರ್ತಾವಿಲ್ರಿ, ಹಣ್ಣಿನ ಗಿಡ ಇರ್ತಾವ, ಹೂವಿನ ಗಿಡ ಇರ್ತಾವ, ಎಲ್ಲ ಇರ್ತಾವಿಲ್ಲ. ಹಾಗೆ ಆ ನಿಸರ್ಗದ ಆ ಸ್ವರೂಪವನ್ನ ಆ ತೋಟದಲ್ಲಿ ಆನಂದವಾಗಿ ಎಲ್ಲ ಕಡೆ ಓಡಾಡ್ತಾ ಇದ್ರಿ ಮಹಾದೇವಿ. ಏನು ಹೂವ ಪತ್ರಿ ತರಕ್ ಹೋದಾಗ ನೋಡಿದಾಗ ಆ ದೇವರು ಎಷ್ಟು ಸುಂದರವಾಗಿದ್ದಾನ ಅನ್ನುವಂಥದ್ದನ್ನ ಆ ಮಹಾದೇವಿ ತಾಯಿ ತನ್ನ ವಚನದಲ್ಲಿ ಹೇಳ್ತಾಳ. ಏನಂತ ಹೇಳ್ತಾಳಂದ್ರೆ, ಎಳೆ ನಿಂಬೆ ಮಾವು ಮಾಗಲಕ್ಕೆ ಹುಳಿ ನೀರೆರೆದವರಾರಯ್ಯ, ಕಬ್ಬು ಬಾಳೆ ಹಲಸು ನಾರಿ ಕೀಳಕ್ಕೆ ಸಿಹಿ ನೆರೆದವರಾರಯ್ಯ. ಇಷ್ಟೇ ಹೇಳ್ಕೊತ ಹೋಗ್ತೀನಿ, ನಿಮ್ಗೆ ಅರ್ಥ ಆಗಂಗಿಲ್ಲ. ಇಲ್ಲಿ ಮಹಾದೇವಿ ತಾಯಿ ತೋಟಕ್ಕೆ ಹೋಗಿರ್ತಾಳ. ಅಲ್ಲಿ ಹೂವ ಬಿಡ್ಸಕ ಪತ್ರಿ ತರ್ಲಿಕ್ಕೆ ಹೋದಾಗ ಅಲ್ಲಿ ಹೇಳ್ತಾಳ ಇಳೆ ನಿಂಬೆ ಮಾವು ಮಾಗಲಕ್ಕೆ. ತೋಟವನ್ನು ನೋಡಿದಾಗ ಆ ತೋಟದಲ್ಲಿ ಎಲ್ಲ ಹಣ್ಣಿನ ಗಿಡಗಳನ್ನ ನೋಡ್ತಾಳ. ಎಳೆ ನಿಂಬೆ ಮಾವು ಮಾಗಲಕ್ಕೆ ಹುಳಿ ನೀರೆರೆದವರಾರಯ್ಯ. ಇಲ್ಲಿ ಪ್ರಶ್ನೆ ಮಾಡ್ತಾಳ, ಏನ್ ಹಾಗಾದ್ರೆ ಇಳೆ ಅಂದ್ರೆ ಏನ್ರಿ? ದಿನ ತಿನ್ನಲ್ಲ ನೀವು? ಗೊತ್ತಿಲ್ಲ? ಇಳೆ ಅಂದ್ರ ಕಿತ್ತಳೆ. ಕಿತ್ತಳೆ ಅಂತ ತಿಂದಿರಾ? ಕಿತ್ತಳೆ ಹಣ್ಣು, ನಿಂಬೆ ಹಣ್ಣು, ಮಾವಿನ ಹಣ್ಣು, ಆಮೇಲೆ ಮಾದಲಕ್ಕೆ ಮಾವಿನ ಹಣ್ಣು, ಮತ್ತ ನೆಲ್ಲಿಕಾಯಿ, ಹುಳಿ ನೀರೆರೆದವರಾರಯ್ಯ. ನೋಡ್ರಿ, ದೇವರ ಸ್ವರೂಪ ಇವತ್ತ ಅಕ್ಕಿನ ಜೀವನ ಚರಿತ್ರೆಯಲ್ಲಿ ಬರ್ತದೆ. ದೇವರನ್ನು ತಿಳ್ಕೊಂಡ್ರಿ, ಆ ದೇವರ ಸ್ವರೂಪ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ಆ ಮಹಾದೇವಿ ತಾಯಿ ಹೇಳ್ತಾಳೆ. ನೋಡ್ರಿ, ಕಿತ್ತಳೆ ಹಣ್ಣು ತಿಂದಿರೇ ಇಲ್ಲ? ಹುಳಿ ಇರ್ತದ. ಕಿತ್ತಳೆ ಹಣ್ಣು ಹುಳಿ, ಅದ್ರ ಕಿತ್ತಳೆ ಹಣ್ಣಿನ ರುಚಿನೇ ಬೇರೆ, ಆದ್ರೂ ಹುಳಿ ಇರ್ತದ. ನಿಂಬೆ ಹಣ್ಣು ಅದು ಹುಳಿ ಇರ್ತದ, ಆ ನಿಂಬೆ ಹಣ್ಣಿನ ಹುಳಿನೇ ಬೇರೆ. ಮಾವಿನ ಹಣ್ಣು, ಮಾವಿನಕಾಯಿ ತಿಂದಿರಲಿಲ್ಲ? ಮಾವಿನ ಹಣ್ಣು ತಿಂದಿರಲಿಲ್ಲ? ಗೋವಿನಕಾಯಿ ತಿಂದಿರಲಿಲ್ಲ? ಆಯಾ ಹಣ್ಣಿನ ಹುಳಿಗಳ ಪ್ರಕಾರಗಳನ್ನ ಕೂಡ ಬೇರೆ. ನೆಲ್ಲಿಕಾಯಿ ಅದು ಹುಳಿನೇ ಇರ್ತದ. ಒಂದು ತರದ ಹಣ್ಣಿನಲ್ಲಿ ಯಾವ ಹುಳಿಗಳು ಒಂದೇ ತರ ಇರೋದಿಲ್ಲ, ಬೇರೆ ಇರ್ತಾವಿಲ್ರಿ. ಅದಕ್ಕೆ ಮಾದೇವಿ ಹೇಳ್ತಾಳೆ, ಈ ಎಲ್ಲ ಹುಳಿ ಪದಾರ್ಥಗಳು ಎಲ್ಲ ಹಣ್ಣುಗಳಲ್ಲಿ ನಾವು ನೋಡ್ತೇವೆ, ಆದ್ರೆ ಆಯಾ ಹಣ್ಣಿನ ಹುಳಿಗಳು ಬೇರೆ ಪ್ರಕಾರದವಲ್ಲವಾ? ಇದಕ್ಕ ಈ ಹಣ್ಣಿಗೆ ಹುಳಿ ನೀರು ನೋಡ್ರಿ, ಹುಳಿ ನೀರು ಏನಾದ್ರು ಹುಳಿ ಆಗ್ತವನ? ಹುಳಿ ನೀರದವರಾರಯ್ಯ. ಇಲ್ಲಿ ಪ್ರಶ್ನೆ ಮಾಡ್ತಾಳ, ಆ ನಿಂಬೆಣಿಗೊಂದು ಹುಳಿ ಏನಾದ್ರು ಕೊಟ್ಟೇವೇನಲ್ಲಿ? ಸಿಂಪಡಿಸಿವೇನು ಹುಳಿದು ಇಲ್ಲ. ಅದಕ್ಕ ಹುಳಿ ನೀರೆರೆದವರಾರಯ್ಯ. ಎಲ್ಲ ಹುಳಿಗಳು ಬೇರೆದವಿಲ್ರಿ? ಎಲ್ಲ ಹಣ್ಣು ತಿಂದಿರಿಲ್ಲ? ಒಂದೊಂದ ಹಣ್ಣಿನ ಹುಳಿ ರುಚಿ ಬೇರೆ ಇರ್ತದಿಲ್ಲ. ಅದಕ್ಕ ಆಯಾ ಹಣ್ಣಿನ ನೀರು ಬೇರೆದವರ ನೀರು ಹಾಸ್ಯಾರ ಅಂತಾರೆ ಇಲ್ಲಿ ಪ್ರಶ್ನೆ ಮಾಡ್ತಾಳ. ಅದಕ್ಕ ಮುಂದೆ ಹೇಳ್ತಾಳಕಿ, ಕಬ್ಬು ಬಾಳೆ ಹಲಸು ನಾರಿಕೇಳಕ್ಕೆ ಸಿಹಿ ನೀರೆರೆದವರಾರಯ್ಯ. ನೋಡ್ರಿ, ಕಬ್ಬು ಹಾಕಿರಲಿಲ್ಲ? ಕಬ್ಬಿನ ತೋಟದಲ್ಲಿ ಎಲ್ಲರೂ ಕಬ್ಬು. ಆಮೇಲೆ ಬಾಳೆಹಣ್ಣು, ಕಬ್ಬು ಖಾರಕತ್ತೇನ? ಕಬ್ಬಿನ ರಸ ಖಾರಕದ? ಸಿಹಿ ಇರ್ತದಲ್ಲ. ಕಬ್ಬು ಬಾಳೆಹಣ್ಣು ಸಿಹಿ ಇರ್ತದಿಲ್ರಿ? ಆಮೇಲೆ ಹಲಸಿನ ಸಿಹಿ ಇರ್ತದಿಲ್ಲ? ಆಮೇಲೆ ನಾರಿಕೇಳಕ್ಕೆ ತೆಂಗಿನಕಾಯಿ ನೀರು ಹುಳಿತವನ? ಸಿಹಿ ಇರ್ತವಿಲ್ಲ? ಕೊಬ್ಬರಿನೂ ಕೂಡ ಸಿಹಿ ಇರ್ತದ. ಅದಕ್ಕೆ ಇವೆಲ್ಲ ಕಬ್ಬು ಬಾಳೆ ಹಲಸು ತೆಂಗಿನ ನೀರು ಸಿಹಿಯಾಗಿದ್ದಾವೆ, ಆದ್ರೆ
ವ್ಯವಸ್ಥೆಯನ್ನ ಮಹಾದೇವಿ ತಾಯಿ ಹೇಳ್ತಾಳ. ಆಮೇಲೆ ಕಳವೆ ಶಾಲೆಗೆ ಹೋಗರವ ಉದಕವ ನೆರೆದವರಾರಯ್ಯ ಅಂದ್ರೆ ಹೇಳ್ತಾಳ. ಕಳವೆ ಅಂದ್ರೆ ಭತ್ತದ ಸ್ವಲ್ಪ ಅದು ಸಿಹಿ ಇದ್ರೂ ಕೂಡ ಅದು ಸ್ವಲ್ಪ ಸಪ್ಪೆ ಇರ್ತದೆ ಅಕ್ಕಿ. ಅದಕ್ಕೆ ಶಾಲೆಗೆ ಹೋಗರದ ಉದಕವ ನೆರೆದವರಾರಯ್ಯ ಅಂದ್ರೆ ಈ ಶಾಲೆ ಮುಂದೆ ಹೂವಿನ ಗಿಡ ಹಾಕ್ತಿರ್ಲಿಲ್ಲ. ಅದಕ್ಕ ಭತ್ತಕ್ಕಾಗ್ಲಿ ಹೂವಿನ ಗಿಡಕ್ಕಾಗ್ಲಿ ಮತ್ತೆ ಯಾವುದೇ ಆ ತೋಟದಲ್ಲಿ ಯಾವುದೇ ಒಂದು ಗಿಡಗಳಿದ್ರೂ ಕೂಡ ಅದಕ್ಕೆ ನೀರು ಯಾವುದು ನೀವು ಕೊಡ್ತಿರೋದು, ಯಾವ ನೀರು ಹಾಕ್ತೀರಿ? ನೀರು ಒಂದೇ ಅಲ್ಲ, ಹೌದಿಲ್ಲ? ಬೇರೆ ಬೇರೆ ಹುಳಿ ನೀರು, ಸಿಹಿ ನೀರು, ಉಪ್ಪಿನ ನೀರು ಹಾಕ್ತೇವೇನೋ ಒಂದೊಂದು ಗಿಡಕ್ಕೆ ಇಲ್ಲ. ಅದಕ್ಕೆ ಇಲ್ಲಿ ಸಿಹಿ ನೀರಿಂದ ಆರಯ್ಯ ಅನ್ನುವಂಥದ್ದನ್ನ ಆ ದೇವರ ಸ್ವರೂಪವನ್ನೇ ಹೇಳ್ತಾಳೆ. ಇವತ್ತು ಮುಂದೆ ಹೇಳ್ತಾಳ, ಮರುಗ ಮಲ್ಲಿಗೆ ಪಚ್ಚಿಗೆ ಪರಿಮಳ ಉದಕವನ್ನ ಎರೆದವರ ಆರಯ್ಯ. ಎಷ್ಟು ಚೆನ್ನಾಗಿ ಆ ದೇವರ ಸ್ವರೂಪವನ್ನ ಆ ಮಹಾದೇವಿ ತಾಯಿ ಹೇಳ್ತಾಳ. ಮರುಗಂದ್ರ ಆ ಮರುಗದ ಒಂದು ಸುವಾಸನೆ ಇರ್ತಕ್ಕಂಥ ಒಂದು ಇದಿರ್ತೈತೆ, ಅದು ಗಿಡ. ಆ ಮರುಗ, ಮಲ್ಲಿಗೆ, ಪಚ್ಚಿಗೆ ಇಲ್ಲಿ ತುಮಕೂರು ಮೈಸೂರು ಕಡೆ ಇರ್ತದ್ರಿ ಪಚ್ಚಿಗೆ ತೆನೆ. ಆಮೇಲೆ ನೀವು ಹೇಳ್ದಾಕಿ ಮಲ್ಲಿಗೆ ಆಗಲಿ, ಸಂಪಿಗೆ ಆಗಲಿ, ಆಮೇಲೆ ಸುಗಂಧ ಆಗಲಿ, ಆಮೇಲೆ ಚೆಂಡು ಆಗಲಿ, ಗುಲಾಬಿ ಆಗಲಿ, ದಾಸವಾಳ ಆಗಲಿ, ಸೇವಂತಿಗೆ ಆಗಲಿ, ಕ್ಯಾದಿಗೆ ಆಗಲಿ, ಜಾಜಿ ಆಗಲಿ, ನೋಡಿ ಎಲ್ಲಾ ತರದ ವಿವಿಧವಾದಂತಹ ಹೂಗಳು, ವಿವಿಧವಾದಂತಹ ಬಣ್ಣಗಳು, ವಿವಿಧವಾದಂತಹ ಪರಿಮಳವನ್ನ ಇಷ್ಟೆಲ್ಲ ರಚನೆ ಐತಲ್ಲ ಈ ಸೃಷ್ಟಿ. ಇದಕ್ಕ ನೀರು ಯಾರು ಹಾಕಿದವರು ಅನ್ನುವಂಥದ್ದನ್ನ ಆ ಮಾದೇವಿ ತಾಯಿ ಹೇಳ್ತಾಳ. ಮುಂದೆ ಹೇಳ್ತಾಳ, ಇಂದೇ ಜಲವು ಒಂದೇ ನೆಲವು ಒಂದೇ ಆಕಾಶ ಒಂದೇ ಜಲವು ಹಲವು ದ್ರವ್ಯಗಳ ಕೂಡಿ ತನ್ನ ಪರಿ ಬೇರಾದಂತೆ ಎನ್ನ ದೇವ ಚನ್ನ ಮಲ್ಲಿಕಾರ್ಜುನ ಹಲವು ಜಂಗಳ ಕೂಡಿಕೊಂಡಿದ್ದರೇನೋ ತನ್ನ ಪರಿ ಬೇರೆ ಎನ್ನುವಂತಹ ವಿಚಾರವನ್ನ ಇಂದು ಆ ಅಧ್ಯಾಯದಲ್ಲಿ ಬರ್ತದೆ. ದೇವರ ಸ್ವರೂಪವನ್ನು ಹೇಳ್ತಾರೆ. ಇಷ್ಟು ನೋಡ್ರಿ, ಹಣ್ಣುಗಳಾಗಲಿ ಬೇಕಾದ ಈ ಸೃಷ್ಟಿಯಲ್ಲಿ ಬೇಕಾದ ವಸ್ತುಗಳು ಆ ಪರಮಾತ್ಮನ ಸೃಷ್ಟಿ ಮಾಡಲಿಲ್ಲ, ಎಲ್ಲ ಕೊಟ್ಟನಿಲ್ಲ. ನಿಸರ್ಗ ಹಣ್ಣು ಕೊಟ್ಟಾನ, ದವಸ ಧಾನ್ಯಗಳು ಕೊಟ್ಟಾನ, ನಮಗೆ ಹೂವು ಕೊಟ್ಟಾನ, ಎಲ್ಲ ಕೊಟ್ಟಾನಿಲ್ಲ. ನೋಡಿ ಈಗ ದಾಳಿಂಬೆ ತಗೊಳ್ಳಿ, ದಾಳಿಂಬೆ ತಗೊಂಡಾಗ ಎಷ್ಟು ಚಂದ ಬೀಜವನ್ನು ಕೊಟ್ಟಿರ್ತ ನೋಡು. ಬೇಕಾ ಮುಚ್ಚಿ ನೋಡಿ ಹೋಗಿ ಮನೆಯಾಗಿದ್ರು. ಎಷ್ಟು ದೇವರ ಸ್ವರೂಪ ರೀ, ನಾವು ಮಾಡಕ್ ಸಾಧ್ಯ ಇದೆಯಾ? ಚಿತ್ರದ ಬರೀಬಹುದು ಚಿತ್ರಗಾರ, ಆದ್ರೆ ಆ ಪರಮಾತ್ಮ ಈ ಬ್ರಹ್ಮಾಂಡವನ್ನ ರಚಿಸ್ತಕ್ಕಂಥವನು, ಸೃಷ್ಟಿ ಮಾಡ್ತಕ್ಕಂಥವನು, ಉತ್ಪತ್ತಿ ಮಾಡ್ತಕ್ಕಂಥವನ ಸ್ವರೂಪವನ್ನ ಮಹಾದೇವಿ ತಾಯಿ ಹೇಳ್ತಾಳ. ನೋಡಿ ಎಷ್ಟು ಹುಳಿರಿ, ನಮ್ಗ ಸಾಧ್ಯತೆ ಇಲ್ರಿ. ನಿಂಬೆಹಣ್ಣು ತಗೊಂಡ್ರೆ ಆ ರುಚಿ ಬೇರೆ. ಪ್ರತಿಯೊಂದು ಕೂಡ ಆ ದೇವರ ಸೃಷ್ಟಿ, ಆ ದೇವರ ಸ್ವರೂಪ ಹೆಂಗೈತಲ್ಲಪ್ಪ ಅಂತ ಹೇಳಿ ಆಶ್ಚರ್ಯ ಖಚಿತಳಾಗ್ತಾಳೆ. ದೇವರನ್ನ ಅಷ್ಟು ಸಂಭ್ರಮದಿಂದ ಆ ದೇವರನ್ನ ಬಹಳಷ್ಟು ಹೊಗಳ್ತಾಳೆ. ಎಷ್ಟು ಸೌಂದರ್ಯ ಐತೆಲ್ಲ ಆ ದೇವರ ಪರಮಾತ್ಮನ ಸೌಂದರ್ಯ, ಎಷ್ಟು ಚೆನ್ನಾಗಿದೆಲ್ಲ, ಎಷ್ಟು ಸುಂದರವಾಗಿ ರಚನೆ ಮಾಡಿದಾನ ಅನ್ನುವಂಥದ್ದನ್ನ ಅಲ್ಲಿ ವ್ಯಕ್ತಪಡಿಸ್ತಾಳೆ. ಆದ್ರೆ ನೀರು ಬಂದೈತಿಲ್ಲ, ನಿಮ್ ತೋಟದಲ್ಲಿ ಬಾಳಿ ಗಿಡ ಹಾಕಿರ್ತೀರಿ, ತೆಂಗಿನ ಗಿಡ ಹಾಕಿರ್ತೀರಿ, ಕಬ್ಬು ಹಾಕಿರ್ತೀರಿ, ಹೂವಿನ ಗಿಡ ಹಾಕಿರ್ತೀರಿ, ಹಣ್ಣು ಹಾಕಿರ್ತೀರಿ, ಎಲ್ಲ ಹಾಕಿರ್ತೀರಿ, ತೋಟದೆಲ್ಲ ಇರ್ತದೆ. ಆದ್ರೆ ನೀರು ಹಸೋದು ಯಾವುದು? ಒಂದೇ ಅಲ್ವಾ? ಆಮೇಲೆ ಅಲ್ಲಿ ಬೆಳೀತಕ್ಕಂತಹ ಭೂಮಿ ಒಂದೇ, ಆಕಾಶ ಒಂದೇ, ಗಾಳಿ ಒಂದೇ, ಬಿಸಿಲು ಒಂದೇ, ಎಲ್ಲ ಒಂದೇ ತಾನೆ. ಆಗ ಒಂದೇ ಇದ್ರೂ ಕೂಡ ರಚನೆಗಳು ಬೇರೆ ಬೇರೆ ಆಗಿದಾವಲ್ಲ. ಇದು ದೇವರಂತ ಹೇಳ್ತಾಳ್ರಿ ಯಾರು? ಮಹಾದೇವಿ ತಾಯಿ. ದೇವಸ್ಥಾನದಲ್ಲಿ ಇರ್ತಕ್ಕಂಥ ದೇವರುಗಳು ದೇವರಲ್ಲ, ಮನೆಯಲ್ಲಿರ್ತಕ್ಕಂಥ ದೇವರುಗಳಲ್ಲ. ಇದು ದೇವನ ಆ ಪರಮಾತ್ಮನ ಸೃಷ್ಟಿ ಯಾವ ರೀತಿಯಾಗಿ ಸುಂದರವಾಗಿದೆ ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ತಾಳ. ಮುಂದೆ ಹೇಳ್ತಾಳ, ಒಂದೇ ಜಲ ಒಂದೇ ಹಲವು ದ್ರವ್ಯಗಳು. ಎಲ್ಲ ದ್ರವ್ಯಗಳಂದ್ರ ಆ ಹಣ್ಣಿನ ರಸಗಳು ಬೇರೆ ಬೇರೆ ಇದ್ರೂ ಕೂಡ ಒಂದೇ ಜಲ ಒಂದೇ ಭೂಮಿ ಎಲ್ಲ ತೆಗೆದುಕೊಂಡು ಆ ಪರಮಾತ್ಮ ಯಾವ ರೀತಿಯಾಗಿ ರಚನೆ ಮಾಡಿ ನೋಡ್ರಿ. ಹಲಸಿನ ಹಣ್ಣು ತಗೊಳ್ರಿ, ದಾಳಿಂಬ ತಗೊಳ್ರಿ, ಪ್ರತಿಯೊಂದು ನೀವು ತಿನ್ನುವಾಗ ಸುಮ್ಮನೆ ತಗೊಂಡು ತಿನ್ಬೇಡ್ರಿ. ಅಂಗಡಿ ತಂದ್ರೆ ತಿಂದ್ರಲ್ಲ. ಇದು ಹೆಂಗ ರಚನೆ ಆಯ್ತು? ನನ್ನಿಂದ ಸಾಧ್ಯವೇ? ದೇವಸ್ಥಾನ ಇರ್ತಕ್ಕಂಥ ದೇವರುಗಳಿಗೆ ಇದು ರಚನೆ ಮಾಡಲಿಕ್ಕೆ ಸಾಧ್ಯವೇ? ತಿಳ್ಕೋಬೇಕು. ಇದನ್ನ ದೇವರು ಮತ್ತೊಬ್ಬ ಬೋಧನೆ ಇಲ್ರಿ, ಅದನ್ನಿಲ್ಲ. ರಚನೆ ಮಾಡೋದು ಯಾರು? ಎಲ್ಲಾದ್ರೂ ನಾವೆಲ್ಲರೂ ಗಾಳಿನ ಕೊಡು, ಗಾಳಿ ಇರ್ಲಿಕ್ಕ, ಬೆಳಕಿರ್ಲಿಕ್ಕ, ಮಳೆ ಇರ್ಲಿಕ್ಕ, ಊಟಕ್ಕಿರ್ಲಿಕ್ಕೆ ಏನು? ಅದಕ್ಕ ಹಾಗಾಗಿ ಎಲ್ಲರೂ ನಾವು ರಕ್ಷಣೆ ಮಾಡ್ತಕ್ಕಂತಹ ಒಬ್ಬ ದೇವರನ್ನ ಇಲ್ರಿ, ಅದನ್ನಿಲ್ಲ. ಕಂಡೀಷನ್ ಓಕೆ. ಅದಕ್ಕೆ ದೇವರು ಒಬ್ಬ
ಒಬ್ಬನೇ. ಜಗಕ್ಕೆಲ್ಲ ದೇವರು ಒಬ್ಬನೇ. ಅದಕ್ಕೆ ಇಲ್ಲಿ ಹೇಳ್ತಾರ, ಹಲವು ಜಂಗಳ ಕೂಡಿಕೊಂಡಿದ್ದರೇನು ತನ್ನ ಪರಿ ಬೇರೆ. ನೋಡ್ರಿ ಇದ್ದಿಲ್ದಂತ ನಾನು ನಿಮ್ಗೆ ಬಾಳೆಹಣ್ಣು ಕೊಟ್ಟೇನಿ, ಮೋಸಂಬಿಯನ್ನು ಕೊಟ್ಟೇನಿ, ನಾ ಕೊಟ್ಟೇನಿ ಅಂತಾನೇನವ ಇಲ್ಲ. ಎಲ್ಲ ಕೊಟ್ಟು ಅವ ಇಲ್ಲು ಇಲ್ಲದಂತೆ ನಿರಾಕರವಾಗಿ ಅದನ್ನ ಯಾರಿಗಾರ ಭೇಟಿಯಾಗಿದ ನಿಮ್ಗೆ? ನನಗೆ ಭೇಟಿಯಾಗಿಲ್ಲ. ನಿಮ್ಗಾಗಿದ? ಅವನ ಸ್ವರೂಪವನ್ನ, ಆ ದೇವರ ಅಸ್ತಿತ್ವವನ್ನ ನಾವು ಯಾವ ರೂಪದಲ್ಲಿ ನೋಡ್ಬೇಕಂದ್ರ ಇಂಥ ರೂಪದಲ್ಲಿ ನೋಡ್ಬೇಕ್ರಿ. ಅವಾಗ ದೇವ್ರದನ್ರಿ ಇರ್ತೀವಿ, ಹೌದಿಲ್ಲ? ಮತ್ತ ಅವು ದೇವರುಗಳು ಬ್ಯಾರೆ ಅದಾವು, ಇವು ನಿಕಟ್ ಹೇಳ್ತೀವಿ. ಇವ ನಿರಾಕಾರ ಸ್ವರೂಪ ಒಬ್ಬನೇ ದೇವರು ಅನ್ನುವಂತ ವಿಚಾರವನ್ನ ನಾವಿಲ್ಲಿ ತಿಳ್ಕೋಬೇಕು. ದೇವರು ಒಬ್ಬನೇ. ಅದಕ್ಕೆ ಅಕ್ಕ ಮಹಾದೇವಿರು ಆ ಪರಮಾತ್ಮನ ಸ್ವರೂಪವನ್ನ ವಿಶ್ವದ ನೋಡ್ರಿ, ವಿಶ್ವದಲ್ಲಿ ಬದಲಾವಣೆ ಆಗ್ತದ. ಮತ್ತ ಎಷ್ಟು ಆ ಪರಮಾತ್ಮನಕ್ಕೆ ಹೋಲಿಸ್ಕೊಂಡ್ರು ನೋಡ್ರಿ. ದೇವರನ್ನ ಯಾರು ಲಗ್ನ ಮಾಡ್ಕೊತಾರೆ? ಅದಕ್ಕ ಇಂಥ ಸುಂದರವಾದ ಪರಮಾತ್ಮನೇ ಆ ಚಂದ ಮಲ್ಲಿಕಾರ್ಜುನನ ಗಂಡ ಅನ್ನುವಂತ ವಿಚಾರವನ್ನು ಇಲ್ಲಿ ಹೇಳ್ತಾಳ. ಮುಂದೆ ಹೇಳ್ತಾಳ, ತನ್ನ ವಿನೋದಕ್ಕೆ ತಾನೇ ಸೃಷ್ಟಿಸಿದ ಸಕಲ ಪ್ರಪಂಚವನ್ನು. ನೋಡ್ರಿ, ತನ್ನ ವಿನೋದ ಅಂದ್ರ ಆ ಪರಮಾತ್ಮನಿಗೆ ಬಹಳ ಖುಷಿಯಾದಾಗ ಸಕಲ ಪ್ರಪಂಚವನ್ನ ರಚನೆ ಮಾಡಿದ. ಮಾಡಲಿ ಗುಡ್ಡ ಬೆಟ್ಟ ಹಳ್ಳ ನದಿ ಪಳ್ಳ ಸೃಷ್ಟಿ, ಸಕಲ ಜಲಚರ ಪ್ರಾಣಿಗಳು, ಸಸ್ತನಿಗಳು, ಮಾನವ, ಕೋಟಿ ಕೋಟಿ ಜೀವರಾಶಿಗಳನ್ನ ರಚನೆ ಮಾಡಿದ ಯಾರ್ರಿ? ಪರಮಾತ್ಮ. ಏನ್ ಮಿಷನ್ ತಯಾರಾಗ್ತಾರ? ಎಲ್ಲ ರೊಟ್ಟಿ ಮಿಷನ್ ತಯಾರಾಗ್ತದೆ, ಎಲ್ಲ ಚಟ್ನಿ ಮಿಕ್ಸರ್ ತಯಾರಾಗುತ್ತೆ. ಹೀಗೆ ಈ ರಚನೆಯನ್ನ ತಯಾರು ಮಾಡಿದವನು ಯಾರು? ಆ ಪರಮಾತ್ಮ. ಸಕಲ ಪ್ರಪಂಚವನ್ನ ತನ್ನ ವಿನೋದಕ್ಕೆ ತಾನೇ ತೊಡಗಿಸಿದ ಅನಂತ ದುಃಖಗಳಲ್ಲಿ ಮತ್ತೊಮ್ಮೆ ದುಃಖನು ತರ್ತಾನವ. ಹಾಗತ್ ರಚನೆ ಮಾಡಿಬಿಟ್ಟಲ್ಲ ಎಲ್ಲರನ್ನ. ಪ್ರತಿಯೊಬ್ಬರಿಗೂ ಕೂಡ ದುಃಖ ಇರಲೇಬೇಕು. ಯಾರು ದುಃಖ ಇಲ್ದವ್ರು ಕೈ ಎತ್ತರಿ? ಪ್ರತಿಯೊಬ್ಬರು. ನಿಮಗೂ ದುಃಖದ, ಯಾವ ಸಂದರ್ಭದಲ್ಲಿ ನಿಮಗೂ ದುಃಖ ಇರ್ತದ, ಸಮಸ್ಯೆ ನಿಮ್ಗೆ ಇರ್ತದ, ನಮಗೂ ಇರ್ತದ. ಅದಕ್ಕ ಅವ ಏನ್ ಮಾಡಿದ? ನಮಗೆ ವಿನೋದ, ತನ್ನ ಸಂತೋಷಕ್ಕಾಗಿ ಈ ಪ್ರಪಂಚವನ್ನ, ಈ ಬ್ರಹ್ಮಾಂಡವನ್ನ ರಚನೆ ಮಾಡಿ ಮತ್ತೆ ತನ್ನ ವಿನೋದಕ್ಕೆ ತಾನೇ ತಿರುಗಿಸಿದ ಸಕಲ ಪ್ರಪಂಚ. ನೋಡ್ರಿ, ತಾವೇನ್ ಮಾಡ್ತೀವಿ? ಸೃಷ್ಟಿ ಮನೆ ಬಂದದ, ಸೃಷ್ಟಿಸ್ತಾನ, ಸ್ಥಿತಿ ಈ ಸೌಂದರ್ಯವನ್ನ ರಚನೆ ಮಾಡ್ತಾನ, ಮತ್ತು ಲಯವನ್ನ ಮಾಡ್ತಕ್ಕಂಥ ಶಕ್ತಿ ಯಾರಲ್ಲೈತ್ರಿ? ಆ ನಿರಾಕಾರ ಪರಮಾತ್ಮನಿಗೆ ಮಾತ್ರ ಇದೆ ಎನ್ನುವುದನ್ನ ಇಲ್ಲಿ ಆ ಅಕ್ಕ ಮಹಾದೇವಿ ತಾಯಿ ಆ ದೇವರ ಸ್ವರೂಪವನ್ನ ಇಲ್ಲಿ ಹೇಳ್ತಾಳೆ. ಉದಾಹರಣೆಗೆ ಆಕಳ ಮೈಯಲ್ಲಿ ಆಕಳ ನೀರಿರ್ತದ, ಆಕಳ ಏನಿರ್ತದ್ರಿ? ಆಕಳದಾಗ ಆಕಳ ಮೈ ತುಂಬ ಹಾಲು ಇರ್ತೈತಿ. ಮತ್ತ ಅದು ಎಲ್ಲಿ ಪ್ರಕಟ ಆಗ್ತದ? ಹಿಡ್ಕೊಂತೀರ? ಇಲ್ಲ ಹೈಲದಲ್ಲಿ ನಿಮಗೆ ಡೈರೆಕ್ಟ್ ಇರ್ತೀರಿ ಪಕೆಟ್ ಅಲ್ಲ. ಆಕಳ ಮೈಯಾಗ ಎಲ್ಲ ಆಕಳ ಮೈಯಲ್ಲಿ ಹಾಲಿದ್ರು ಕೂಡ ಅದು ಎಲ್ಲಿ ಹಾಲು ನಮ್ಗೆ ದೊರಕ್ತದೆ? ಕೆಚ್ಚಲ ಮುಖಾಂತರ ದೊರಕ್ತದ. ಎಲ್ಲರ ಬಾಲ್ನ ಸಿಗ್ತದನ? ದುಃಖದಾಗ ಹಾಲು ಸಿಗ್ತದನ? ಇಲ್ಲ. ಅದಕ್ಕೆ ಆ ಕೆಚ್ಚಲ ಮೂಲಕವಾಗಿ ನಮ್ಗೆ ಯಾವ ರೀತಿಯಾಗಿ ಹಾಲು ಸಿಗ್ತದ, ಹಾಗೆ ಆ ಪರಮಾತ್ಮ ಓತಪ್ರೋತವಾಗಿ ತುಂಬಿಕೊಂಡ್ರು ಕೂಡ ಆ ವಿನೋದ ಆ ಸೃಷ್ಟಿಯಲ್ಲಿ ನಮಗ ಅವನು ಏನ್ ಮಾಡ್ತಾನ? ತನ್ನ ಕೊಡುಗೆಯನ್ನ ಕೊಟ್ಟಿದ್ದಾನ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಆಮೇಲೆ ಕೆಲವು ಮಂದಿ ಶ್ರೀಮಂತರಿರ್ತಾರ, ಗೌಡ್ತಿ ಅಂತ ಇರ್ತಾರ, ಮತ್ತಿನ್ನಿದ್ದವ್ರು ಯಾರು ತಿಳ್ಕೋಬೇಡ. ಅವ್ರು ಇರ್ತಾರೆ, ನಾ ಬಹಳ ಶ್ರೀಮಂತರದೇನಿ, ಊರು ಗೌಡ್ತಿ ಅದೇನಿ, ನಾನು ಹಾಲು ಹಿಡುದಿಲ್ಲ, ಹಾಲಿನ ಡುಬ್ಬು ಮೇಲೆ ಕೂಡ್ತೀನಿ ಅಂದ್ರ ಹಾಲು ಸಿಗ್ತಾವನ್ರಿ? ಇಲ್ಲ. ಯಾವ ಗೌಡ್ತಿನವ್ರ ಇವರು, ಯಾವ ಕೋಟ್ಯಾಧಿಪತಿ ಇರು, ನಮಗ ಹಾಲು ಅವಶ್ಯಕ, ನಮಗ್ ಬೇಕಾದ್ರೆ ನಾವ್ ಎಲ್ಲಿ ಕೆಳಗೆ ಕೊಡ್ಬೇಕ್ರಿ. ಕೆಚ್ಚಲ ಆಕಳದ ಕಾಲೊಳಗ ಕೆಚ್ಚಲ ಹಿಡ್ಕೊಂಡು ಹಿಂಡಿದಾಗ ಆಕಳ ಹಾಲು ಸಿಗ್ತಾವ. ಅದೇ ರೀತಿಯಾಗಿ ಆ ಪರಮಾತ್ಮ ಯಾವ ರೂಪದಲ್ಲಿ ಸಿಗ್ತಾನಂದ್ರೆ ಗುರು ಲಿಂಗ ಜಂಗಮ ರೂಪದಲ್ಲಿ ಸಿಗ್ತಾನನ್ನುವಂತಹ ವಿಚಾರವನ್ನ ಆ ಮಹಾದೇವಿ ತಾಯಿ ಹೇಳ್ತಾರ. ಮುಂದೆ ಅವನ ಸ್ವರೂಪ ಬರೇ ದೇವರ ಸ್ವರೂಪವನ್ನ ಇವತ್ತಾಕಿ ಹೇಳ್ತಾಳ. ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ, ಶಿಲೆಯ ಮರೆಯ ಹೇಮದಂತೆ, ತಿಳಿದ ಮರೆಯ ತೈಲದಂತೆ, ಭಾವದ ಮರೆಯ ಬ್ರಹ್ಮವಾಗಿ ಚನ್ನ ಮಲ್ಲಿಕಾರ್ಜುನನ ನಿಲುವು ನಾರು ಅರಿಯಬಾರದು. ನೋಡಿ, ಆ ಪರಮಾತ್ಮನ ಒಂದು ಸೌಂದರ್ಯವನ್ನ ಇವತ್ತಾಗಿ ಬಹಳಷ್ಟು ಮಾರ್ಮಿಕವಾಗಿ ಆ ತೋಟದಲ್ಲಿ ಹೋದಾಗ ಆ ವಚನವನ್ನ ರಚನೆ ಮಾಡ್ತಾಳ. ಏನಂತಾಳ? ನೆಲದ ಮರೆಯ ನಿಧಾನದಂತೆ. ನೆಲ ಅಂದ್ರ ಭೂಮಿ. ಆ ಭೂಮಿ ಒಳಗ ನಿಧಾನದಂತೆ ಅಂದ್ರ ಹಣ್ಣಾಗಿಲ್ರಿ, ಭೂಮಿ ಒಳಗ ಬಂಗಾರ ಇದ್ದಿಲ್ಲ. ಅದೇ ರೀತಿಯಾಗಿ ಫಲದ ಮರೆಯ ರುಚಿಯಂತೆ. ಹೀಗೆ ಹೇಳಿದೆ, ಒಂದು ಹಣ್ಣಿನಲ್ಲಿ ರುಚಿ ಇದ್ದಿಲ್ಲ, ಆಯಾ ಹಣ್ಣಿನ ರುಚಿಗಳು ಬೇರೆ ಬೇರೆ ಇರ್ತವ. ಹಣ್ಣಿನೊಳಗ ಯಾವ ರುಚಿ ಇರ್ತದ
ಆ ಹಣ್ಣಿನ ರುಚಿ ನಾವು ಸವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ಹಣ್ಣು ಐತಿ ಅದನ್ನು ತಿನ್ಲಿಕ್ಕೆ ಅದ್ರ ರುಚಿ ಗೊತ್ತಾಗ್ತದನ? ಇಲ್ಲ. ಹಂಗೆ ಇಲ್ಲಿ ತಿಳದ ಮರೆಯ ತೈಲದಂತೆ, ತಿಳದಂದ್ರ ಎಳ್ಳು, ತಿಳದ ಮರೆಯ ತೈಲದಂತೆ. ಆ ಎಳ್ಳಿನಲ್ಲಿ ಎಳ್ಳು ಎಲ್ಲರೂ ಬಿಡ್ತಾರೆ, ಆಮೇಲೆ ಆ ಎಳ್ಳಿನೊಳಗ ತೈಲ ಎಲ್ಲಿರ್ತದಿಲ್ರಿ ನೋಡ್ರಿ, ಗಾನಕ್ಕೆ ಹಾಕಿದಾಗ ಆ ಎಳ್ಳಿನ ಎಣ್ಣೆ ನಮಗ ಬರ್ತದ. ಅದು ಅಡಕಾಗಿರ್ತೈತ್ರಿ, ಅದು ಗುಪ್ತವಾಗಿ ಸೂಕ್ತವಾಗಿ ಅದು ಇದ್ದು ಇಲ್ಲದಂತೆ ಇರ್ತದ ಅನ್ನೋದನ್ನ ಇಲ್ಲಿ ಅಕ್ಕ ಮಹಾದೇವಿ ತಾಯಿ ಹೇಳ್ತಾಳ. ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚೆನ್ನ ಮಲ್ಲಿಕಾರ್ಜುನ ನಿಲುವ ಯಾರು ಅರಿಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳ್ತಾಳೆ. ನೋಡ್ರಿ, ಎಳ್ಳಿನೊಳಗೆ ಎಣ್ಣೆ ಕೊಟ್ಟವ್ರು ಯಾರು? ಯಾರ್ರಿ? ನಾವ ಇಂಜೆಕ್ಷನ್ ಮಾಡಿ ಬೆಳೆದ ಇಲ್ಲ. ಅದಕ್ಕೆ ಹೇಳ್ತಾರ, ಆ ಶೇಂಗಾಗ್ಲಿ ಎಳ್ಳಾಗ್ಲಿ ಆ ಖುಷಿಗಾಗ್ಲಿ ಪ್ರತಿಯೊಂದು ಪದಾರ್ಥಗಳಲ್ಲಿ ತುಂಬಿದವನು ಯಾರು? ಆ ಪರಮಾತ್ಮ. ಎಷ್ಟು ಸುಂದರವಾಗಿದೆ ಅನ್ನುವಂತಹ ವಿಚಾರವನ್ನ ಅಕ್ಕ ಮಹಾದೇವಿ ತಾಯಿ ಹೇಳ್ತಾರ. ಗದ್ದ ಮಾಡ್ಬೇಡ್ರಿ, ರೊಟ್ಟಿ ಪುಡಿ ಪಿಲ್ಲ ತಗೊಂಡ್ ಬಂದವ್ರು ಸುಮ್ಮನೆ ತಗೊಂಡ್ಬೇಕು ಅನ್ಕೋಬೇಕು, ಗದ್ದ ಮಾಡಂಗಿಲ್ಲ. ಅದಕ್ಕ ಇಲ್ಲಿ ಮುಖ್ಯವಾಗಿ ಆ ಪರಮಾತ್ಮನ ಸ್ವರೂಪವನ್ನ ಆ ತಾಯಿ ಹೇಳ್ತಾಳ. ಮುಂದೆ ಹೇಳ್ತಾಳ, ಮನದೊಳಗೆ ಮಂದಾಗ್ನಿಯ ನುರಿಸಿದಂತಿರಿಸಿದೆ, ನೊರೆ ಒಳಗೆ ಹಾಲು ಒಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗೆ ಆತ್ಮನ ನಾರು ಕಾಣದಂತಿರಿಸಿದೆ, ನೀ ಬೆರಸಿಹ ವೇದಕ್ಕೆ ಬೆರಗಾಗಿನೆಯ ರಾಮನಾಥ ಅನ್ನುವಂತ ವಿಚಾರವನ್ನ ಇಲ್ಲಿ ಜೇಡಿರ ದಾಸಿಮಯ್ಯನವರು ಆ ಪರಮಾತ್ಮನ ಸ್ವರೂಪವನ್ನ ಹೇಳ್ತಾರ. ಮರದೊಳಗೆ ಮಂದಾಗ್ನಿಯ ನೊರೆಯದಂತಿರಿಸಿದೆ. ಮರ ಎಲ್ಲ ಇಲ್ಲ ನೋಡ್ರಿ, ಗಿಡಗಳಾಗವಿಲ್ಲ, ಆಕಸ್ಮಿಕ ಅದ್ರೊಳಗೆ ಬೆಂಕಿ ಐತಿಲ್ರಿ, ಐತಿಲ್ಲ ಐತಿಲ್ಲ, ಅದನ್ನ ಒಣಗಿಸಿದ್ರ ಅಗ್ನಿ ತೈ ಅದ್ರೊಳಗೆ ಐತಿಲ್ಲ ಐತಿಲ್ಲ, ಗ್ಯಾರಂಟಿ. ಅದಕ್ಕೆ ಹೇಳ್ತಾರ, ಮರದೊಳಗೆ ಮಂದಾಗ್ನಿಯ ನುರಿ ದಂತಿರಿಸಿದೆ. ನುರಿ ಅಂದ್ರೆ ಉರಿ, ಆ ಬೆಂಕಿ ಐತಿ ಆದ್ರೂ ಕಾಣುತ್ತದ, ನಮಗ ರೊಟ್ಟಿನ ಸುಡ್ತದ, ಬೆಂಕಿ ಏನಾದ್ರು ಪ್ರಕಟ ಆಗ್ತದ? ಇಲ್ಲ. ಅದಕ್ಕ ಆ ಪರಮಾತ್ಮ ಯಾವ ರೀತಿಯಾಗಿ ನಿರಾಕರಣ ಅದಾನ, ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಇದ್ದು ಇಲ್ಲದಂತನ. ಅದಕ್ಕ ಯಾವ ರೀತಿಯಾಗಿ ಕಟ್ಟಿಗೆಯಲ್ಲಿ ಬೆಂಕಿ ನಮ್ಗೆ ಗೊತ್ತದ, ಅದನ್ನ ಸಕಾರ ರೂಪದಲ್ಲಿ ಒಂದು ಕಟ್ಟಿದು ಆ ಪಟ್ಟವನ್ನು ತಗೊಂಡು ನಾವು ಹಚ್ಚಿದಾಗ ಅಲ್ಲಿ ಬೆಂಕಿ ಪ್ರಕಟ ಆಗ್ತದ. ಹಾಗೆಯೇ ಆ ಪರಮಾತ್ಮ ನಿರಾಕಾರ ಇದನ್ನೆಲ್ಲ ಸಕಾರ ರೂಪದಲ್ಲಿ ಗುರುಲಿಂಗ ಜಂಗಮರಲ್ಲಿ ಕಾಣಬೇಕು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರ. ನೊರೆ ಹಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ. ಹಾಲು ಹಾಲೊಳಗೆ ಏನೇನೈತಿ ಹೇಳ್ರಿ? ಮೊಸರ ಅಲ್ಲ, ಮೊಸರು ಅಲ್ಲ, ಮೊಸರು. ಹಾಲಿನಲ್ಲಿ ಮೊಸರಿದೆ, ಆಮೇಲೆ ಮಜ್ಜಿಗೆ ಹಾಕಿದ್ರೆ ಮಜ್ಜಿಗೆ ಆಗ್ತದ, ಬೆಣ್ಣೆ ಆಗ್ತದ, ಅವನ ಕಾಶಿದಾಗ ತುಪ್ಪ ಆಗ್ತದ. ಬಟ್ ಹಾಲು ತುಪ್ಪ ಐತೆ ಗ್ಯಾರಂಟಿನಾ? ಕಂಪಿಲ್ಲದಂತಿರಿಸಿದೆ. ನೋಡ್ರಿ, ಅದನ್ನ ಬೆಣ್ಣೆ ತೆಗೆದು ಕಾಸ್ರಿ ಬಿಸಿ ಮಾಡಿ ತುಪ್ಪದ ಆ ಕಂಪು ಆ ವಾಸನೆ ಘಮ 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 ಅಂತೈತಿಲ್ಲ. ಆಗ ಹಾಲೊಳಗ ತುಪ್ಪ ಐತಿ ಗೊತ್ತಿದ್ರು ಕೂಡ ಅದು ಇಲ್ಲದಂತೈತಿಲ್ಲ. ಒಂದು 10 ಲೀಟರ್ ಹಾಲು ತಂದಿಡ್ರಿ, ಅದ್ರ ತುಪ್ಪ ಐತಿ, ಬೆಣ್ಣೆ ಐತಿ, ಮೊಸರು ಐತಿ, ಆಮೇಲೆ ತುಪ್ಪನ ಐತಿ, ಅದು ಕೂಡ ಇಲ್ಲದಂತ ನಮಗೆ ಕಾಣ್ತದ. ಅದೇ ರೂಪವಾಗಿ ಆ ನಿರಾಕಾರ ಪರಮಾತ್ಮ ಸಕಾರ ರೂಪದಲ್ಲಿ ಪೂಜೆ ಮಾಡಿದಾಗ ಅವನ ಸ್ವರೂಪ, ಅವನ ಅಸ್ತಿತ್ವ ನಾವು ಕಾಣಲಿಕ್ಕೆ ಸಾಧ್ಯ ಅನ್ನುವಂತ ವಿಚಾರವನ್ನ ಅಕ್ಕ ಮಹಾದೇವಿ ಅಲ್ಲಿ ಹೇಳ್ತಾರೆ. ಅದಕ್ಕ ಆ ಶಿವೆಯು ಹೇಳಿದ್ರು, ನಿಜಗುಣ ಶಿವ ಹೇಳಿದ್ರು, ಅಹಂ ಬ್ರಹ್ಮಾಸ್ಮಿ, ಅದು ನಾನಿದ್ದೇನೆ, ನಾನೇ ಬ್ರಹ್ಮ ಅನ್ನುವಂಥದ್ದನ್ನ ಆ ಸಿದ್ಧಾಂತವನ್ನ ಹೇಳಿದ್ರು. ಅದಕ್ಕೆ ಈ ಪರಮಾತ್ಮನ ನೋಡ್ರಿ, ನೀ ಬೆರಸಿಯ ಬೇದಕ್ಕೆ ಬೆರಗಾಗಿನಯ್ಯ. ನೋಡ್ರಿ, ಆ ಪರಮಾತ್ಮನ ಸ್ವರೂಪ ಎಷ್ಟು ಸುಂದರವಾಗಿದೆ, ಎಷ್ಟು ಆಶ್ಚರ್ಯ ಭರಿತವಾಗಿದೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಅದಕ್ಕ ಈ ದೇವರು ಬಹಳಷ್ಟು ಅವೇನಾಗೇನ್ರಿ, ಗುಪ್ತವಾಗಿದ್ದಾನ, ಸೂಕ್ತವಾಗಿದ್ದಾನ, ಅವನು ನಿರಾಕಾರ ಆಗಿದ್ದಾನ, ಅವನು ದೇವರು ಒಬ್ಬನೇ. ನೀವು ತಿಳ್ಕೊಳ್ಳಿ. ಮತ್ತೊಂದು ಪ್ರಶ್ನೆ ಮಾಡ್ಬೋದು, ನೀವು ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು, ಮತ್ತೆಲ್ಲ ದೇವಸ್ಥಾನಕ್ಕೆ ಹೋಗ್ತೇವಲ್ರಿ, ಅವು ದೇವರುಗಳಲ್ಲ ಅಂತ ಪ್ರಶ್ನೆ ಮಾಡ್ಬೋದು. ಅವು ದೇವರುಗಳ ಒಂದು ರೂಪವನ್ನ ತಾಳ್ತಾವ, ಒಂದು ನಾಮವನ್ನ ತಾಳ್ತಾವ. ಆಗ ಅದೇ ದೇವರಲ್ಲ, ಒಂದು ಶಕ್ತಿಪೀಠ. ಶಕ್ತಿಪೀಠ ಅಂದ್ರೆ ಏನ್ರಿ? ಅದು ಪ್ರಶ್ನೆ ಆಗ್ಬಾರ್ದು. ಅದಕ್ಕ ಆ ಶಿವಯೋಗಿಗಳಾಗ್ಲಿ ಮಹಾತ್ಮರಾಗ್ಲಿ ಆ ಜಗದಲ್ಲಿ ಬಂದು ಅನುಷ್ಠಾನ ಮಾಡಿರ್ತಾರ, ಇಷ್ಟಲಿಂದ ಪೂಜೆನ ಮಾಡಿರ್ತಾರ,
ಜಪವನ್ನ ಮಾಡಿರ್ತಾರೆ, ತಪಸ್ಸನ್ನ ಮಾಡಿರ್ತಾರೆ. ಅಲ್ಲಿ ಆ ಜಗದಲ್ಲಿ ಕೆಲವು ದಿನ ವಾಸವಾಗಿರ್ತಾರೆ. ಅವರಿರ್ತಕ್ಕಂತಹ ಭಾವನೆಗಳು, ಅವರ ಸಂಕಲ್ಪಗಳು, ಅವರ ಬೇಸಗಳು ಆ ಜಗದಲ್ಲಿ ಬಿಟ್ಟು ಹೋಗಿರ್ತಾರ. ಅಲ್ಲಿ ಏನಾಗ್ತದ, ಋಷಿ ಮುನಿಗಳಾಗಲಿ ಅವರ ಶಕ್ತಿ ಅಲ್ಲಿ ಇರ್ತದ ಆ ಜಗದಲ್ಲಿ. ಅದಕ್ಕ ಅವೇನಾಗ್ತಾವ್ರಿ, ದೇವಸ್ಥಾನಗಳು ಆ ಶಕ್ತಿ ರೂಪದಲ್ಲಿ ಆ ಎಲ್ಲ ಭಕ್ತರಿಗೆ ಅವರು ಅಲ್ಲಿ ತಮ್ಮ ಸಂಕಲ್ಪ, ತಮ್ಮ ಭಕ್ತಿ, ತಮ್ಮ ಶಕ್ತಿ ಯಾವ ರೀತಿಯಾಗಿರ್ತೈತವ್ರಿ ಆ ರೀತಿಯಾಗಿ ಆ ಮೂರ್ತಿಗಳು ಪೂಜಾ ನಡೀತದ ಅನ್ನೋದನ್ನ ಇಲ್ಲಿ ತಿಳ್ಕೋಬೇಕು. ಅದಕ್ಕೆ ನಮ್ಮ ಮಕ್ಕಳು ಹೇಳ್ತಾರ, ಕಲ್ಲು ದೇವರು ಕಲ್ಲ ಮೇಲೆ ಕಲ್ಲ ಕಟ್ಟದರೆ, ಕಲ್ಲ ಮೇಲೆ ಕಲ್ಲ ಕಟ್ಟದರೆ ದೇವರತ್ತರು ಹೋದ್ರು. ಕಲ್ಲ ಮನೆ ಮಾಡಿ ಕಲ್ಲ ದೇವರ ಮಾಡಿ, ಕಲ್ಲ ಮೇಲೆ ಕಲ್ಲ ಕಟ್ಟದರೆ ದೇವರತ್ತ ಹೋದ ಗುಹೇಶ್ವರ. ನೋಡಿ, ಕಲ್ಲ ಮೇಲೆ ಕಲ್ಲ ಕಟ್ಟೋದು, ಮನೆ ಕಲ್ಲಿನ ಕಟ್ತೇವಿಲ್ಲ, ಮೂರ್ತಿ ಕಲ್ಲಿನ ಮಾಡ್ತೇವಿಲ್ಲ. ಕಲ್ಲ ಮನೆ ಮಾಡಿ ಕಲ್ಲ ದೇವರ ಮಾಡಿ, ಕಲ್ಲ ಮೇಲೆ ಕಲ್ಲ ಕಟ್ಟದರೆ ದೇವರತ್ತ ಹೋದ ಗುಹೇಶ್ವರ. ಅದಕ್ಕೆ ನಾವು ಮಾಡಿದಂತಹ ಶಿಲ್ಪಗಳ ಮೂಲಕವಾಗಿ ರಚನೆ ಆದಂತಹ ಆ ಮೂರ್ತಿಗಳು, ದೇವಸ್ಥಾನಗಳು, ಅಲ್ಲೇ ದೇವರನ್ನೋದು ತಪ್ಪು ಕಲ್ಪನೆ. ಅಲ್ಲಿ ಶಕ್ತಿ ಇರ್ಬೋದು, ಅದನ್ನ ನಾವು ಕೂಡ ನಂಬುತ್ತೀವಿ. ಆಗ ಅದೇ ದೇವರು ಅನ್ನುವಂಥದ್ದನ್ನ ನಾವು ಅಲ್ಲಿ ತಿಳ್ಕೋಬಾರ್ದು. ದೇವರು ನಿರಾಕಾರ. ಯಾವ ರೀತಿಯಾಗಿ ಸೃಷ್ಟಿಯಲ್ಲಿ ನಮಗ ದವಸ ಧಾನ್ಯ ಕೊಡ್ತಾವ, ಹಣ್ಣು ಕೊಡ್ತಾವ, ಎಲ್ಲ ಕೊಡ್ತಾವ ದೇವ್ರು, ಕೊಟ್ಟಂಗಿಲ್ರಿ. ಮತ್ ಗುಡಿಯಂದೇವ್ರು ಕೊಡ್ತಾವನ, ಸುಮ್ಮನೆ ಕೊಡುತ್ತದ, ಮಾತಾಡ್ತೈತೆ. ಆಮೇಲೆ ನೈವೇದ್ಯ ತರ್ತಾರೆ. ನೋಡ್ರಿ, ನಮ್ಮ ಭಕ್ತಿ ಅದ 2 ಮಂದಿ ಈಟ ಎಣ್ಣೆ ಬಾಳ ದುಡ್ಡು ದೀಪ ಹಚ್ಚಾಕು, ಈಟ ಎಣ್ಣೆ ಅದು ಮತ್ತಾಗಿ ಮನೆ ಬಿಟ್ರಾಗ ಹಂಗ ಭಕ್ತಿ ಮಾಡತ್ತಾರ. ಭಕ್ತಿ ಒಂದಿಷ್ಟು ಎಣ್ಣೆ, ಒಂದು ಕಡ್ಡಿ, ಒಂದು ತೆಂಗಿನಕಾಯಿ, 2 ಬಾಳೆಹಣ್ಣು, ಅದನ್ನು ದೇವ್ರು ತಿಂತಾನಲ್ರಿ. ನೈವೇದ್ಯ ತೋರ್ತೀರಲ್ಲ, ಹೋಳಿಗೆ ತೋರ್ತೀರಿ, ನಮ್ಮ ತೋರ್ತೀರಿ, ತಿಂತಾನ ಇಲ್ಲ. ಯಾವ ಆ ಶರೀರದಲ್ಲಿ ಚೈತನ್ಯ ಐತಿ ಅವು ನಿಜವಾದ ಜಂಗಮ. ಜಂಗಮನ ಅಷ್ಟ ಅಲ್ಲ, ಕಾವ್ಯದಲ್ಲಿ ಸ್ವಾಮಿಗಳಷ್ಟ ಅಲ್ಲ, ಯಾರ ಆ ಶರೀರದಲ್ಲಿ ಆತ್ಮ ಚೈತನ್ಯ ಇದೆ ಅದು ಜಂಗಮ. ಜಂಗಮ ಕಾನ್ಸೆಪ್ಟ್ ಬಂದಾಗ ಹೇಳ್ತಾರೆ. ಅದಕ್ಕ ಆ ಗುರುಲಿಂಗ ಜಂಗಮರ ಆ ಸ್ವರೂಪ, ಆ ಪರಮಾತ್ಮ ಇದಾನ ಅನ್ನೋದನ್ನ ಆ ಅಕ್ಕಮಹಾದೇವಿ ತಾಯಿಯವರು ಆ ದೇವರ ಸ್ವರೂಪವನ್ನ ಇಂದು ತಿಳಿಸ್ತಾರೆ. ಅದಕ್ಕೆ ಟೈಮ್ ಆಗೈತೇನ, ಒಂದು ವಿಚಾರ ಹೇಳಿ 8 ಆಯ್ತು. ಅದಕ್ಕೆ ಇಲ್ಲಿ ಪುಂಡಿ ಪಲ್ಯ ರೊಟ್ಟಿ ತಯಾರಾಗೈತ್ರಿ. ಯಾರು ಇದೊಂದು ವಿಚಾರ ಕೇಳಿ, ಲಕ್ಷ ಕೊಟ್ಟು ಕೇಳ್ರಿ, ಯಾರು ಅಂತ ಗಮನಿಸಬೇಡಿ. ತರೋರು ನೀವ, ಉಣ್ಣುವರು ನೀವ, ಕೆರೆ ನೀರು ಕೆರೆಗೆ ಚೆಲ್ಲಬೇಕು. ಅದಕ್ಕೆ ತಾವೆಲ್ಲರೂ ತಾಯಿಯರ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಪ್ರಸಾದವನ್ನು ಮಾಡಿಕೊಂಡು ಬಂದಿರಿ. ಆಮೇಲೆ ಪ್ರಸಾದ ವಿನಿಯೋಗ ಆಗ್ತದೆ. ಕೆಲವೇ ನಿಮಿಷಗಳಲ್ಲಿ ಮಂಗಲಕ್ಕೆ ನಾನು ಮಾಡಿಕೊಡ್ತೀನಿ. ಹೀಗೆ 3 ಪ್ರಕಾರದ ಜನರು ಪ್ರವಾಸಕ್ಕೆ ಹೋಗಿದ್ದರು. ಪ್ರವಾಸಕ್ಕೆ ಎಲ್ಲಿ ಹೋಗಿದ್ರು? ನಮ್ಮ ಕರ್ನಾಟಕ ಹೋಗಿದ್ದಿಲ್ಲ, ಅವರು ವಿದೇಶಕ್ಕೆ ಹೋಗಿದ್ರು. ಯಾರ್ಯಾರು ಈ 3 ಜನ ಯಾವ್ಯಾವ ಧರ್ಮದವ್ರು ಹೋಗಿದ್ರು? ಒಬ್ರು ಕ್ರೈಸ್ತ ಧರ್ಮದವ್ರು ಹೋಗಿದ್ರು, ಒಬ್ರು ಇಸ್ಲಾಂ ಧರ್ಮದವ್ರು, ಇನ್ನೊಬ್ರು ಲಿಂಗಾಯತ ಧರ್ಮದವ್ರು. 3 ಜನ ಸೇರಿ ವಿದೇಶಕ್ಕೆ ಪ್ರಯಾಣಕ್ಕೆ ಹೋಗಿದ್ರು. ವಿಮಾನಕ್ಕೆ ವಿಮಾನ ಯಾತ್ರೆ, ವಿದೇಶಕ್ಕೆ ವಿಮಾನದಲ್ಲಿ ಹೋಗ್ಬೇಕಲ್ಲ, ವಿಮಾನಕ್ಕೆ ಹೋಗಿದ್ರು. ಹೋಗಿ ಪ್ರವಾಸ ಮುಗಿಸ್ಕೊಂಡು ಬರ್ತಾ ಇದ್ರು. ಬರ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಹವಾಮಾನ ವ್ಯತ್ಯಾಸ ಆದಾಗ, ಅಲ್ಲಿ ದಿಕ್ಸೂಚಿಗಳು ಸ್ವಲ್ಪ ವಾತಾವರಣದಲ್ಲಿ ವ್ಯತ್ಯಾಸ ಆದಾಗ ವಿಮಾನ ಬೀಳುವಂತ ಸಂದರ್ಭ ಬಂದಾಗ ಆ ವಿಮಾನದ ಪೈಲಟ್ ಹೇಳ್ತಾನ, ನಿಮ್ಮ ಪೈಲಟ್ ಅಂದ್ರೆ ಏನ್ರಿ? ವಿಮಾನ ಡ್ರೈವರ್. ಅವ ಹೇಳ್ತಾನೆ, ನೋಡು ಯಾಕ ವಾತಾವರಣ ಮೋಡದಲ್ಲಿ ಸರಿ ಕಾಣಿಸ್ತಾ ಇಲ್ಲ, ದಿಕ್ಸೂಚಿ ಸರಿ ಕಾಣಿಸ್ತಾ ಇಲ್ಲ, ಅದಕ್ಕೆ ನಿಮ್ಮ ದೇವರುಗಳನ್ನ ನೆನೆಸಿ ನೀವು ಜಗದು ಬಿಡ್ರಿ, ಇಲ್ಲಾಂದ್ರೆ ಸಾಯ್ತೀರಿ ಅಂತ. ಯಾರ್ರಿ? ಪೈಲಟ್. ಅವಾಗ ಕ್ರೈಸ್ತರಂಗ ಹೇಳಿದ ಏನಂತ, ಅವನ ದೇವ್ರು ಯಾರ್ರಿ? ಕ್ರೈಸ್ತರಂಗದ ಗುರು ಯಾರು? ಯೇಸು ಕ್ರಿಸ್ತ. ಅವ ಏನ್ ಮಾಡಿದ, ನಾವು ಬದುಕಬೇಕಂತೇಳಿ ನಮ್ಮ ಇಷ್ಟವಾದಂತಹ ದೇವರು ಯಾವ್ದಂದ್ರ ಯೇಸು. ಅವಾಗ ಏನ್ ಮಾಡಿದನ್ರಿ, ಯೇಸು ನನ್ನನ್ನ ರಕ್ಷಿಸು ಅಂತೇಳಿ ಯೇಸನ್ನ ನೆನೆಸಿ ತನ್ನ ಜಿಗದ ಅವ ಪಾರದನು. ಅದೇ ರೀತಿಯಾಗಿ ಇಸ್ಲಾಮ ಧರ್ಮೀಯ ಅವನು ಕೂಡ ನೆನೆಸ್ಕೊಂಡ. ಅವ್ರ ದೇವ್ರು ಯಾರ್ರಿ? ಅಲ್ಲ. ಅವಾಗ ಆ ಇಸ್ಲಾಂ ಧರ್ಮದ ವ್ಯಕ್ತಿ ಏನ್ ಮಾಡಿದ, ಓ ಅಲ್ಲ ಮಾಡಿದ. ಅವನು ಜಿಗದ, ಅವನು ಪಾರದನ್ರಿ. ನಮ್ಮ
ಕ್ರೈಸ್ತ ಧರ್ಮ ಯೇಸು ನೆನೆಸಿಪಾರದ, ಇಸ್ಲಾಂ ಧರ್ಮ ಅಲ್ಲ ನೆನೆಸಿಪಾರದ. ನಾ ಯಾರ ದೇವ್ರು ನೆನೆಸ್ಲಿ ಯಪ್ಪ? 330 ಕೋಟಿ ದೇವ್ರುಗಳದವ, ಯಾರು ನೆನೆಸ್ಲಿ, ಯಾರು ರಕ್ಷಣೆ ಮಾಡ್ತಾರ ಅಂತ ಹೇಳಿ ಅವ್ನು ಕನ್ಫ್ಯೂಸ್ ಆತ್ರಿ. ಯಾರಿಗೆ? ಲಿಂಗಾಯತ ಧರ್ಮೀಯರಿಗೆ. ಅವ ನೆನೆಸ್ಕೊಂಡ ಲಕ್ಷ್ಮಿ ಬೇಡ, ಸರಸ್ವತಿ ಬೇಡ, ಹಿಮಭದ್ರ ಬೇಡ, ಕಾಳಿಕಾ ಬೇಡ, ದುರ್ಗೋ ಬೇಡ, ಜಮ್ಮವ ಬೇಡ, ಮರಿಗೋಪಾಳ ಬೇಡ, ಹನುಮಂತ ಬೇಡ, ಪಾಂಡುರಂಗ ಬೇಡ, ಹರಿಯವ್ವ ಬೇಡ, ಬ್ರಹ್ಮ ಬೇಡ, ವಿಷ್ಣು ಬೇಡ, ಮಹೇಶ್ವರ ಬೇಡ, ಮಹಾದೇವನು ಬೇಡ, ಸಿದ್ದರಾಮೇಶ್ವರನು ಬೇಡ, ಎಲ್ಲಮ್ಮನೂ ಬೇಡ. ಆದ್ರ ಎಲ್ಲ ಕಾರ್ಯಗಳಿಗೆ ವಿಘ್ನವನ್ನ ಪರಿಹಾರ ಮಾಡ್ತಕ್ಕಂತಹ ಆ ವಿಘ್ನೇಶ್ವರವನ್ನ, ಆ ವಿನಾಯಕ ನೆನೆಸಿ ಜಿಗಿಬೇಕಂತ ಹೇಳಿ ಅವೇನ್ ಮಾಡಿದ? ಗಣಪತಿ ಮೋರಯ್ಯ. ಅವ ಎಲ್ಲಿ ಬಿದ್ದನ್ರಿ? ಕೆರೆ ಒಳಗೆ ಬಿದ್ದ. ಅರ್ಥ ಐತ್ರಿ? ಅದಕ್ಕ ದೇವರು ಒಬ್ಬನೇ. ನೋಡಿ ಕನ್ಫ್ಯೂಸ್ ಆಗ್ತಾ ಮತ್ತೆ ಯಾವ ದೇವ್ರ ಹತ್ರ ಕೊಡ್ಬೇಕು ನಮಗೆ ಹೇಳಿ ನೀವು. ಎಷ್ಟು ದೇವ್ರುಗಳದಾವಲ್ಲ, ಆ ದೇವ್ರಿಗೆ ಅಕ್ಕಿ ಓದ್ತದೆ, ಈ ದೇವ್ರಿಗೆ ಅಭಿಷೇಕ ಮಾಡಿ, ಯಾವ ದೇವ್ರನ್ನು ನಂಬೋದೇ ಇಲ್ಲ. ಅದಕ್ಕ ಒಬ್ಬ ಪತಿರತಿ ಆದಂತಹ ಒಬ್ಬ ಮಹಿಳೆ ಗಂಡನ ಬಹಳ ನಂಬ್ಕೊಂಡಿರ್ತಾಳೆ. ಆಗ ಬೇರೆ ಬೇರೆ ಭಾವನೆಗಳು, ಚಂಚಲ ಮನಸ್ಸಿಂದ ಆಕೆ ಏನಾದ್ರೂ ಕೂಡ ಪರಪುರುಷನ ಮೇಲೆ ಲಕ್ಷಾದ ಗಂಡಂತ ನಿನ್ರಿ ಯಾರು ಊರನ್ನವರು ನಂಬಲ್ಲ. ಹಂಗ ದೇವರು ಒಬ್ಬನೇ. ಆ ದೇವರಲ್ಲಿ ನಾವು ಶ್ರದ್ಧೆ, ಭಕ್ತಿ, ನಿಷ್ಠೆ ಇಟ್ಟು ಆ ಏಕ ದೇವ ಉಪಾಸನನ್ನ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ದೇವ್ರು ನಮಗೆ ಅನುಗ್ರಹ ಕೊಡ್ತಾನ. ನಮ್ಮ ಆ ಸ್ವರೂಪವನ್ನ, ತನ್ನ ಸ್ವರೂಪವನ್ನ ನಮಗೆ ಆ ದರ್ಶನವನ್ನ ಕೊಡ್ತಾನ ಅನ್ನೋದನ್ನ ಇಲ್ಲಿ ಮಹಾದೇವಿ ತಾಯಿಯವರು ಏನ್ ಹೇಳಿದ್ರಿ? ದೇವರ ಸ್ವರೂಪ, ದೇವರು ನಿರಾಕಾರ, ದೇವರು ಒಬ್ಬನೇ, ದೇವರ ಸ್ವರೂಪ ಬಹಳಷ್ಟು ಈ ಬ್ರಹ್ಮಾಂಡದಲ್ಲಿ ಬಹಳ ಸುಂದರವಾಗಿದ್ದಾನ ಪರಮಾತ್ಮ, ನನ್ನ ಚಂದ್ರಮಲ್ಲಿಕಾರ್ಜುನ ಅನ್ನುವಂತ ವಿಚಾರವನ್ನ ಇವತ್ತಿನ ಅಧ್ಯಾಯದಲ್ಲಿ ಬರ್ತದ. ಅದಕ್ಕೆ ನಾವು ಕೂಡ ನಿಮ್ ದೇವ್ರು ಎಷ್ಟದವು ನಿಮಗ್ ಅದು ನಿಮ್ಗೆ ಬಿಟ್ಕೊಟ್ಟಿದ್ರು. ನಾವು ಎಷ್ಟು ಹೇಳುದೇನಂತ ಹೇಳ್ತೀವಿ, ಅದು ನೀವು ಎಷ್ಟರ ಪೂಜೆ ಮಾಡ್ರಿ, ಏನಾರ ಮಾಡ್ರಿ, ನಿಮ್ಗೆ ಬಿಟ್ಕೊಟ್ಟಿದ್ದು ಅದನ್ನ ಇಲ್ಲಿ ನಾವು ಪ್ರಸ್ತಾವನೆ ಮಾಡಲ್ಲ. ಅದಕ್ಕೆ ನಾವು ಏನಂದ್ರೆ ಇಷ್ಟಲಿಂಗ ಪೂಜೆಯನ್ನ ಪ್ರತಿನಿತ್ಯ ಆ ಪರಮಾತ್ಮನ ಸ್ವರೂಪವನ್ನು ನಾವು ತಿಳಿದುಕೊಂಡು ನಾವು ದಿನಾಲು ಲಿಂಗಾರ್ಚನೆಯನ್ನ ಮಾಡ್ಬೇಕನ್ನೋದನ್ನ ಇಲ್ಲಿ ತಿಳ್ಕೋಬೇಕು. ಆ ಹೂವಿನ ತೋಟಕ್ಕೆ ಹೋಗಿ ಆ ತೋಟದಲ್ಲಿರ್ತಕ್ಕಂಥ ಎಲ್ಲ ಗಿಡ ಮರಗಳ ನಿಸರ್ಗವನ್ನು ನೋಡಿ ಆ ಪರಮಾತ್ಮನನ್ನ ಆಕೇನ್ ಮಾಡ್ತಾಳೆ? ಸಂತೋಷಭರಿತವಾಗಿ ಆ ಪರಮಾತ್ಮನ ನಿಲುವನ್ನ ಆ ತಾಯಿ ಹೇಳ್ತಾಳೆ. ನಾಳೆಗೆ ಬೇರೆ ವಿಚಾರ ಇರ್ತದೆ. ಅದಕ್ಕೆ ಎಲ್ಲರೂ ಕೂಡ ತಾಯಿಯಂದ್ರು ಬಹಳ ಜನ ಬಂದಾರ. ಮತ್ತೆ ಈಗೆಲ್ಲ ಪ್ರಸಾದ ವ್ಯವಸ್ಥೆ ಐತ್ರಿ, ಬಹಳ ಟೈಮ್ ತಗೊಂಡಿಲ್ಲ. ಎಲ್ಲರೂ ಗದ್ದಲ ಮಾಡದೆ ಸದ್ದಿಲ್ಲದೆ ತಾವೆಲ್ಲರೂ ಕೂಡ ಆ ದಿವ್ಯ ಪ್ರಸಾದವನ್ನ ಸ್ವೀಕಾರ ಮಾಡಿ ಹೋಗ್ಬೇಕು. ಈಗ ಇಂದಿನ ಪ್ರಸಾದವನ್ನ ನಮಗ ವ್ಯವಸ್ಥೆ ಮಾಡಿದಂತ ಶ್ರೀ ಶರಣೆ ಇದು ಚಂದ್ರವ್ವ ತೇಲಿ ಅವರು ನಮಗೆ ಪ್ರಸಾದ ವ್ಯವಸ್ಥೆಗೆ ದಾಸವನ್ನ ಮಾಡಿದ್ದಾರೆ. ಅವರಿಗೆ